Welcome to Political Science class. In the previous class, learn about first unit, Origin and Growth of Indian Political System. Thus, it is completed. ಕಳೆದಂತಹ ಒಂದು ಅವಧಿಯಲ್ಲಿ ಭಾರತದಲ್ಲಿ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆಯ ಕುರಿತಾಗಿ ನಾವು ತಿಳಿದಿದ್ದೇವೆ. ಮೊದಲನೆಯ ಅಧ್ಯಾಯ ಇಲ್ಲಿಗೆ ಮುಗೀತು. Today we are going to discuss about elections and party system in India. ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ. ಇದು ಎರಡನೆಯ ಯೂನಿಟ್, ಅಧ್ಯಾಯ 2. ಇಂದು ನಾವು ಇದರ ಕುರಿತಂತೆ ಚರ್ಚಿಸೋಣ. ಸೊ ಎಲೆಕ್ಷನ್ಸ್ ಆರ್ ದಿ ಫೌಂಡೇಶನ್ಸ್ ಆಫ್ ಡೆಮೋಕ್ರಸಿ. ಭಾರತದ ಅಥವಾ ಪ್ರಜಾಪ್ರಭುತ್ವದ ತಳಹದಿ ಅಂತ ನಾವು ಚುನಾವಣೆಗಳನ್ನು ಕರಿತೀವಿ. ಹಾಗಿದ್ರೆ ಚುನಾವಣೆಗಳನ್ನು ಯಾವ ಒಂದು ಆಧಾರದ ಮೇಲೆ ಮಾಡಲಾಗುತ್ತೆ? ವಾಟ್ ಈಸ್ ಬೇಸ್ಡ್ ಇನ್ ಎಲೆಕ್ಷನ್ಸ್. ಚುನಾವಣೆಗಳನ್ನು ಯಾವ ಆಧಾರದಲ್ಲಿ ಮಾಡ್ತೀವಿ ಅಂತಂದರೆ ಇಟ್ಸ್ ಎ ಪಾರ್ಟೀಸ್, ಪೊಲಿಟಿಕಲ್ ಪಾರ್ಟೀಸ್. ಚುನಾವಣೆಗಳು ನಡೀಬೇಕು ಅಂತಂದ್ರೆ ಅಲ್ಲಿ ನಾವು ಪಾರ್ಟಿಗಳನ್ನು, ಚುನಾವಣೆಗಳಲ್ಲಿ ರಾಜಕೀಯ ಪಕ್ಷಗಳು ಭಾಗವಹಿಸುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಹಾಗಾಗಿ ಚುನಾವಣೆಗಳು ಎಲ್ಲಿದೆಯೋ ಅಲ್ಲಿ ಪಕ್ಷ ಪದ್ಧತಿ ಇರುವಂಥದ್ದನ್ನು ನಾವು ನೋಡ್ತೀವಿ. ಪ್ರಜಾಪ್ರಭುತ್ವ ಎಲ್ಲಿದೆಯೋ ಅಲ್ಲಿ ಚುನಾವಣೆಗಳು ಎನ್ನುವಂಥದ್ದು ನಡೆಯಲೇಬೇಕಾಗಿರುವಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟ್, ವಾಟ್ ಈಸ್ ಎಲೆಕ್ಷನ್? ಹಾಗಿದ್ರೆ ಚುನಾವಣೆಗಳು ಎಂದರೆ ಏನಪ್ಪ ಅಂತ ನಾವು ನೋಡ್ತಾ ಹೋಗೋದಾದರೆ, ಫಸ್ಟ್ ಆಗಿ ನೋಡುವಂಥದ್ದು elections is an exercise by which voters choose their representative to hold public office. ದೇಶದಲ್ಲಿನ ಎಲ್ಲ ಮತದಾರರು ತಮ್ಮನ್ನಾಳುವ ಪ್ರತಿನಿಧಿಗಳನ್ನು ತಾವೇ ಆಯ್ಕೆ ಮಾಡುವಂಥ ವಿಧಾನವೇ ಚುನಾವಣೆಗಳಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ಎನ್ನುವಂಥದ್ದು ಅನಿವಾರ್ಯವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಇಸ್ ಟು ದಿ ಚೂಸ್ ಆಫ್ ರೆಪ್ರೆಸೆಂಟೇಟಿವ್ಸ್, ನಮ್ಮ ಪ್ರತಿನಿಧಿಗಳನ್ನು. ಹಾಗಿದ್ರೆ ಚುನಾವಣೆಗಳನ್ನು ಯಾಕಾಗಿ ಮಾಡ್ತೇವೆ, ಹೇಗೆ ಮಾಡ್ತೇವೆ ಅಂತಂದರೆ, ನಮ್ಮನ್ನು ಆಳುವಂಥ ಪ್ರತಿನಿಧಿಗಳನ್ನು, ಫಾರ್ ಎಕ್ಸಾಂಪಲ್ MLA MP, ನಿಮ್ಮ ಕ್ಷೇತ್ರಗಳ MLA MP ಗಳು ಯಾರಿದ್ದಾರೆ ಅಂತ ಆಲ್ಮೋಸ್ಟ್ ಆಗಿ ನಿಮಗೆ ಗೊತ್ತಿರುತ್ತೆ. ಅವರನ್ನು ಹೇಗೆ ನಾವು MLA MP ಮಾಡಿದ್ದೀವಿ? ವಾಟ್ ಈಸ್ ಬೇಸ್ಡ್? ಇದಕ್ಕೆ ಒಂದು ಮೂಲ ಯಾವುದು, ತಳಹದಿ ಯಾವುದು? ಎಲೆಕ್ಷನ್, ಚುನಾವಣೆಗಳ ಮೂಲಕವಾಗಿ ಅವರನ್ನು ನಾವು ಆಯ್ಕೆ ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಸಾಮಾನ್ಯವಾಗಿ ನೀವು ಚುನಾವಣೆಯಲ್ಲಿ ಭಾಗವಹಿಸದೇ ಇಲ್ಲದೇ ಇರಬಹುದು. ಯಾಕಂತಂದರೆ ನಿಮಗೆ ಏನಾಗಿಲ್ಲ, 18 ವರ್ಷ ಆಗಿಲ್ಲ. ಆದರೆ ಚುನಾವಣೆಯ ಹೇಗೆ ನಡೆಯುತ್ತೆ ಮತ್ತು ಚುನಾವಣೆಗಳಲ್ಲಿ ಯಾವ ರೀತಿಯಾಗಿ ಭಾಗವಹಿಸ್ತಾರೆ ಎನ್ನುವಂಥದ್ದನ್ನು ನೀವು ನೋಡಿರ್ತೀರಿ. ಚುನಾವಣೆಗಳು ಅಂದರೆ ಏನಪ್ಪ ಅಂತಂದರೆ, ನಮ್ಮ ಪ್ರತಿನಿಧಿಗಳನ್ನು ನಾವೇ ಆಯ್ಕೆ ಇರುವಂಥ ಒಂದು ಅವಕಾಶ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಇಟ್ ಈಸ್ ದಿ ಪ್ರೈಮರಿ ಆಕ್ಟಿವಿಟಿ ಇನ್ ಡೆಮೋಕ್ರೆಟಿಕ್ ಗೌರ್ನಮೆಂಟ್. ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳು ಎನ್ನುವಂಥದ್ದು ಅನಿವಾರ್ಯವಾಗಿದ್ದು, ಚುನಾವಣೆಗಳು ಇಲ್ಲದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರಲಿಕ್ಕೆ ಸಾಧ್ಯ ಆಗದೇ ಇರುವಂಥದ್ದನ್ನು ನಾವು ನೋಡ್ಬೋದು. ದಿ ಟರ್ಮ್ ಎಲೆಕ್ಷನ್ಸ್ ಇಸ್ ಎ ಡೆರಿವ್ಡ್ ಫ್ರಮ್ ಲ್ಯಾಟಿನ್ ವರ್ಡ್ ಎಲಿಗೇರ್. ಇಟ್ ಮೀನ್ಸ್ ಟು ಚೂಸ್ ಆರ್ ಟು ಪಿಕ್ ಔಟ್ ಆರ್ ಟು ಸೆಲೆಕ್ಟ್. ಚುನಾವಣೆ ಎನ್ನುವಂಥ ಪದವು ಲ್ಯಾಟಿನ್ ಪದವಾದಂತಹ ಎಲಿಗೇರ್ ಎನ್ನುವಂತಹ ಪದದಿಂದ ಬಂದಿದೆ. ಎಲಿಗೇರ್ ಅಂತಂದರೆ ಏನು? ಆರಿಸು, ಆಯ್ಕೆ ಮಾಡು ಅಥವಾ ಆರಿಸು ಎನ್ನುವಂಥ ಒಂದು ಅರ್ಥವನ್ನು ಕೊಟ್ಟಿರುವಂಥದ್ದನ್ನು ಇಲ್ಲಿ ನಾವು ನೋಡ್ತೀವಿ. ಇಸ್ ಎ ಟರ್ಮ್, ಇಸ್ ಎಲೆಕ್ಷನ್ಸ್ ಇಸ್ ಎ ಡೆರಿವ್ಡ್ ಫ್ರಮ್ ಲ್ಯಾಟಿನ್ ವರ್ಡ್ ಎಲಿಗೇರ್. ELIGERE ಎಲಿಗೇರ್. ಇಟ್ ಮೀನ್ಸ್ ಟು ಚೂಸ್, ಆಯ್ಕೆ ಮಾಡು, ಆರಿಸು ಎನ್ನುವಂಥ ಅರ್ಥವನ್ನು ಇಲ್ಲಿ ನಾವು ಕೊಡುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಇಟ್ಸ್ ಎ ವೋಟರ್ಸ್ ಬೈ ಎಕ್ಸರೀಸ್ ದೇರ್ ಫಂಕ್ಷನಿಂಗ್ ಫೌಂಡೇಶನ್ಸ್. ಅಲ್ಲಿ ನಾವು ವೋಟರ್ಸ್ ಎನ್ನುವಂಥವರು ತಮಗೆ ಬೇಕಾದಂಥ ಒಂದು ಪಾರ್ಟೀಸ್ಗಳನ್ನು ಅಥವಾ ತಮಗೆ ಬೇಕಾದಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇರುವಂಥದ್ದನ್ನು ನಾವು ನೋಡ್ತೀವಿ. ದೆರ್ ಆರ್ ಎ ಡಿಫರೆಂಟ್ ಟೈಪ್ಸ್ ಆಫ್ ದಿ ಎಲೆಕ್ಷನ್ಸ್. ನಾವು ಈ ಒಂದು ಚುನಾವಣೆಗಳಲ್ಲಿ ವಿವಿಧ ವಿಭಾಗಗಳನ್ನು ನೋಡಬಹುದಾಗಿದೆ. ಫಸ್ಟ್ ಒನ್ ಇಸ್ ಎ ಜನರಲ್ ಎಲೆಕ್ಷನ್ಸ್, ಸೆಕೆಂಡ್ ಒನ್
ಮಿಡ್ ಟರ್ಮ್ ಎಲೆಕ್ಷನ್ಸ್, ಥರ್ಡ್ ಒನ್ ರೀ-ಎಲೆಕ್ಷನ್ಸ್ ಆ್ಯಂಡ್ ಫೋರ್ತ್ ಒನ್ ಬೈ ಎಲೆಕ್ಷನ್ಸ್. ಮೊದಲನೇದಾಗಿ ಸಾರ್ವತ್ರಿಕ ಚುನಾವಣೆ, ಎರಡನೇದಾಗಿ ಮಧ್ಯಂತರ ಚುನಾವಣೆ, ಮೂರನೇದಾಗಿ ಮರು ಚುನಾವಣೆ, ನಾಲ್ಕನೇದಾಗಿ ಉಪಚುನಾವಣೆಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ. ಅಂದರೆ ಇದು ಯಾವ ರೀತಿಯಾಗಿ ವಿಭಾಗಗಳನ್ನು ಮಾಡಿದ್ದಾರೆ ಅಂತಂದರೆ, ಆ ಒಂದು ಚುನಾವಣೆ ಯಾವ ರೀತಿಯಾಗಿ ನಡೆಯುವಂಥದ್ದು ಎನ್ನುವಂಥ ಆಧಾರದ ಮೇಲೆ ಈ ಒಂದು ಕ್ಲಾಸಿಫಿಕೇಶನನ್ನು ಮಾಡಿರುವಂಥದ್ದನ್ನು ನಾವು ನೋಡ್ಬೋದು. ಫಸ್ಟ್ ಒನ್, ಜನರಲ್ ಎಲೆಕ್ಷನ್ಸ್. What is general elections? Is held periodically once in 5 years. Is held periodically in held periodically once in 5 years, where all eligible voters on the basis of universal adult franchise exercise their voting rights in the elections. ಹಾಗಿದ್ರೆ ಇಲ್ಲಿ ಜನರಲ್ ಎಲೆಕ್ಷನ್ ಅಂತಂದರೆ ಏನು? ಇಸ್ ಹೆಲ್ಡ್ ಪಿರಿಯಡಿಕಲಿ ಒನ್ಸ್ ಇನ್ 5 years. ಶಾಸನ ಸಭೆಗೆ ಜನಪ್ರತಿನಿಧಿಗಳನ್ನು ಆರಿಸಲು ದೇಶದ ಎಲ್ಲ ಮತದಾರರು ನಿಯತಕಾಲಿಕವಾಗಿ ನಡೆಯುವಂಥ ಚುನಾವಣೆಯಲ್ಲಿ ಮತ ಹಾಕುವ ಪದ್ಧತಿಯನ್ನು ಇಲ್ಲಿ ಸಾರ್ವತ್ರಿಕ ಚುನಾವಣೆ ಅಂತ ನಾವು ಕರಿತೀವಿ. ಇಲ್ಲಿ ನೋಡಿ ಒಂದು ಪದ ಬಂತು, ಇಸ್ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್, ಅಂದರೆ ಸಾರ್ವತ್ರಿಕ ವಯಸ್ಕ ಮತದಾನದ ಮೂಲಕವಾಗಿ ಆಯ್ಕೆ ಮಾಡ್ತಾರೆ. ನೆಕ್ಸ್ಟ್, ವಾಟ್ ಈಸ್ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್? ಹಾಗಿದ್ದರೆ ಏನಪ್ಪ ಈ ಒಂದು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದ್ರೇನು? ಇಸ್ ಅ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್. ಇಟ್ ಮೀನ್ಸ್ ದಟ್ ದಿ ರೈಟ್ ಟು ವೋಟರ್ಸ್ should be given to all adult citizens without the discriminations of based caste, color, gender, religion, etc. ಹಾಗಿದ್ರೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದ್ರೇನು? ಒಂದು ನಿರ್ದಿಷ್ಟ ವಯಸ್ಸು ಆದಂತಹ ಒಂದು ವ್ಯಕ್ತಿ ಯಾವುದೇ ಜಾತಿ, ಧರ್ಮ, ಮತ, ಲಿಂಗ, ಭಾಷೆ ಇತರ ತಾರತಮ್ಯವಿಲ್ಲದೆ ಚುನಾವಣೆಯಲ್ಲಿ ಭಾಗವಹಿಸುವಂಥದ್ದನ್ನೇ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ನಾವು ಕರಿತೀವಿ. ನೋಡಿ, ಭಾರತದಲ್ಲಿ ಮೇಲ್ಜಾತಿಯವನಿಗೆ ಮಾತ್ರ ವೋಟಿಂಗ್ ಪವರ್ ಇದೆಯಾ? ಕೆಳಜಾತಿಯವನಿಗೆ ಇಲ್ವಾ? ಇಲ್ಲ, ಎಲ್ಲರಿಗೂ ಸಹ ಇದೆ. ಯಾವುದೋ ಒಂದು ಲಿಮಿಟ್ ಇದೆ, ಏಜ್ ಲಿಮಿಟ್. ಅಂದರೆ ಏಜ್ ಒಂದು ಬೇಸಸ್ ಮೇಲೆ ಯಾರಿಗೆಲ್ಲ 18 ವರ್ಷ ಆಗಿದೆಯೋ ಅವರಿಗೇನು ಮತದಾನದ ಅಧಿಕಾರವನ್ನು ನಾವು ಕೊಟ್ಟಿರುವಂಥದ್ದನ್ನು ನಾವು ನೋಡ್ಬೋದು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಒಂದು ಆಧಾರದ ಮೇಲೆ. ಹಾಗಿದ್ರೆ ಜನರಲ್ ಎಲೆಕ್ಷನ್ ಅಂತಂದರೆ ಇಟ್ಸ್ ದಿ ಪಿರಿಯಡಿಕಲಿ, ಅಂದರೆ ಇದು ಒಂದು ನಿರ್ದಿಷ್ಟ ಅವಧಿಗೆ ಆಯ್ಕೆಯಾಗುವಂಥದ್ದು. ಸಾಮಾನ್ಯವಾಗಿ ಭಾರತದಲ್ಲಿ 5 ವರ್ಷಗಳಿಗೊಮ್ಮೆ ಈ ಒಂದು ಜನರಲ್ ಎಲೆಕ್ಷನ್ ಸಾರ್ವತ್ರಿಕ ಚುನಾವಣೆಗಳು ಎನ್ನುವಂಥದ್ದು ನಡೆಯುವಂಥದ್ದನ್ನು ನಾವು ನೋಡ್ತೀವಿ. ಇದನ್ನೇ ನಾವು ಸಾರ್ವತ್ರಿಕ ಚುನಾವಣೆ ಅಂತೀವಿ. ಒಂದು ನಿರ್ದಿಷ್ಟ ಅವಧಿಗೆ ಶಾಸನ ಸಭೆಗೆ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಂಥದ್ದು. ನಮ್ಮ MLA MP ನಾವು ಆಯ್ಕೆ ಮಾಡಿ ಕಳಿಸ್ತೀವಿ. ಎಷ್ಟು ವರ್ಷಗಳಿಗೆ ಅವರನ್ನು ಆಯ್ಕೆ ಮಾಡಿ ಕಳಿಸ್ತೀವಿ? ಎಷ್ಟು ವರ್ಷಗಳಿಗೆ? ಅದು ಎಷ್ಟು? 5 ವರ್ಷಗಳಿಗೆ. 10 ವರ್ಷಗಳಿಗೆ ಅಂತ ಒಂದೇ ಸಲ ಆಯ್ಕೆ ಮಾಡಿ ಕಳಿಸ್ತೀವ? ಇಲ್ಲ. ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ಹೇಳಿದ್ದಾರೆ, ನಮ್ಮ ಒಂದು ಎಲೆಕ್ಷನ್ಸ್ ಒಂದು ಅವಧಿ ಎಷ್ಟು? 5 ವರ್ಷಗಳು. ಹಾಗಾಗಿ ಈ 5 ವರ್ಷಗಳಿಗೊಮ್ಮೆ ನಡೆಯುವಂಥ ಒಂದು ಚುನಾವಣೆಯೇ ಜನರಲ್ ಎಲೆಕ್ಷನ್ಸ್ ಅಥವಾ ಸಾರ್ವತ್ರಿಕ ಚುನಾವಣೆ ಅಂತ ನಾವು ಕರಿತೀವಿ. ನೆಕ್ಸ್ಟ್, ಸೆಕೆಂಡ್ ಒನ್, ಮಿಡ್ ಟರ್ಮ್ ಎಲೆಕ್ಷನ್, ಮಧ್ಯಂತರ ಚುನಾವಣೆ. Is a conduct where the house in dissolved before the completions of its term. Dissolved in completions of the term, such a situations arise to the ruling parties failed to with vote no confidence, and when no political parties in an positions to provide to the majority, prove to the majority on the floor of the house. So, ಮಿಡ್ ಟರ್ಮ್ ಅಥವಾ ಮಧ್ಯಂತರ ಚುನಾವಣೆ ಅಂತಂದರೆ ಏನು? ಒಂದು ನಿರ್ದಿಷ್ಟ ಅವಧಿಗೆ ಆಯ್ಕೆಯಾದಂಥ ಸರ್ಕಾರ ತನ್ನ ಪೂರ್ತಿ ಅವಧಿ ಮುಗಿಯುವಂಥ
ಮುಗಿಯುವ ಮುನ್ನವೇ ನಾನಾ ಕಾರಣಗಳಿಂದ ಕೆಲವೊಂದಿಷ್ಟು ಕಾರಣಗಳಿಗೆ ಅಧಿಕಾರದಿಂದ ಕೆಳಗಿಳಿದಾಗ ಅಥವಾ ಶಾಸನ ಸಭೆ ಕೆಳಸದನ ಎನ್ನುವಂಥದ್ದು ವಿಸರ್ಜಿಸಲ್ಪಟ್ಟಾಗ ಅಂತಹ ಸಂದರ್ಭದಲ್ಲಿ ನಡೆಯುವಂಥ ಚುನಾವಣೆಯೇ ಮಧ್ಯಂತರ ಚುನಾವಣೆ. ಫಾರ್ ಎಕ್ಸಾಂಪಲ್, ಎಲೆಕ್ಷನ್ಸ್ಗೆ ಜನರಲ್ ಎಲೆಕ್ಷನ್ ಆಗಿದೆ, ಸಾರ್ವತ್ರಿಕ ಚುನಾವಣೆ ಎನ್ನುವಂಥದ್ದು ನಡೆದಿದೆ. ಅದು ಎಷ್ಟು ಇಯರಿಗೆ? 5 ವರ್ಷಗಳಿಗೆ ಆಯ್ಕೆಯಾಗಲಿಕ್ಕೆ ನಡೆದಿರುವಂಥದ್ದು. ನಾವು ಫಾರ್ ಎಕ್ಸಾಂಪಲ್ ABCD 3 ಪಾರ್ಟೀಸ್ಗಳು ಇದೆ, 4 ಪಾರ್ಟೀಸ್ಗಳು ಇದೆ. ABCD ಎನ್ನುವಂಥ 4 ಪಾರ್ಟಿಗಳಿದೆ. ಈ 4 ಪಾರ್ಟಿಯಲ್ಲಿ ಎ ಪಾರ್ಟಿ ಎನ್ನುವಂಥದ್ದು ಮೆಜಾರಿಟಿಯನ್ನು ಪಡ್ಕೊಂಡ್ಬಿಟ್ಟು ಎಲೆಕ್ಷನಲ್ಲಿ ವಿನ್ ಆಗಿದೆ. ಎ ಪಾರ್ಟಿ ಎನ್ನುವಂಥದ್ದು ಎಷ್ಟು ವರ್ಷಗಳಿಗೆ ನಾವು ಆಯ್ಕೆ ಮಾಡಿದ್ದೀವಿ ಅವರಿಗೆ? 5 ವರ್ಷಕ್ಕೆ. ಆಯಿತಾ? ಅದಾದ ನಂತರ ಫಾರ್ ಎಕ್ಸಾಂಪಲ್ 250 ಮೆಜಾರಿಟಿ ಅಂತ ಇಟ್ಕೊಳ್ಳೋಣ. ಈ 250 ಮೆಜಾರಿಟಿಯನ್ನು 5 ಇಯರ್ಸ್ ತನಕ ಉಳಿಸ್ಕೊಳ್ಳಿಕ್ಕೆ ಆಗಿಲ್ಲ ಎ ಪಾರ್ಟಿಗೆ. ಏನು ಅವರವರಲ್ಲೇ ಮನಸ್ತಾಪ ಬಂದಿರ್ಬೋದು, ಜಗಳ ಆಗಿರ್ಬೋದು, ಅಧಿಕಾರದ ಆಸೆಗಾಗಿ ಈ ಒಂದು ಪಕ್ಷವನ್ನು ಬಿಟ್ಟಿರ್ಬೋದು. ಬಿ ಪಕ್ಷದವರು ಆಸೆಯನ್ನು ಹುಟ್ಟಿಸಿರ್ಬೋದು, ನಾವು ಗೌರ್ಮೆಂಟನ್ನು ರಚನೆ ಮಾಡ್ತೀವಿ, ನಮ್ಮ ಪಾರ್ಟಿಗೆ ಬನ್ನಿ ಅಂತ ಹೇಳಿರ್ಬೋದು. ಹೀಗೆ ಇನ್ನೂ ಹಲವಾರು ಕಾರಣಗಳಿಗೆ ಎ ಪಾರ್ಟಿ ಎನ್ನುವಂಥದ್ದು ಬಹುಮತವನ್ನು ಕಳೆದುಕೊಂಡಾಗ, ಅಂದರೆ 250 ಸ್ಥಾನ ಇರಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ಲು 250 ಸ್ಥಾನ ಇರಬೇಕು ಅಂತಂದರೆ 10 ಜನರು ರಾಜೀನಾಮೆ ಕೊಟ್ಟರೆ ಅಥವಾ ಇನ್ಯಾವುದೋ ಕಾರಣಕ್ಕಾಗಿ ಅವರು ಈ ಪಕ್ಷವನ್ನು ಬಿಟ್ಟಿದ್ರೆ ಅಂತಹ ಸಂದರ್ಭದಲ್ಲಿ ಇವರಿಗೆ 240 ಸ್ಥಾನ ಬರುತ್ತೆ ಎ ಪಾರ್ಟಿ ಎನ್ನುವಂಥದ್ದಕ್ಕೆ. ಹಾಗಾಗಿ ಅಲ್ಲಿ 250 ಕಾನ್ಫಿಡೆನ್ಸನ್ನು ಅಥವಾ ಬಹುಮತವನ್ನು ಸಾಬೀತು ಮಾಡಲಿಕ್ಕೆ ಎ ಪಾರ್ಟಿಗೆ ಆಗದೇ ಇದ್ದಾಗ ಅಲ್ಲಿ ಸರ್ಕಾರ ಎನ್ನುವಂಥದ್ದು ಬೀಳುತ್ತೆ. ಸರ್ಕಾರ ಎನ್ನುವಂಥದ್ದು ಬಿದ್ದ ನಂತರದಲ್ಲಿ ಅಲ್ಲಿ ಮತ್ತೆ ಪುನಃ ಎಲೆಕ್ಷನ್ ಆಗುತ್ತೆ. 5 ವರ್ಷಗಳಿಗಿಂತ ಮುಂಚೆ ನಡೆಯುವಂಥ ಒಂದು ಚುನಾವಣೆಯನ್ನು ಮಿಡ್ ಟರ್ಮ್ ಎಲೆಕ್ಷನ್ ಅಥವಾ ಮಧ್ಯಂತರ ಚುನಾವಣೆ ಅಂತ ನಾವು ಕರೆಯುವಂಥದ್ದನ್ನು ನೋಡ್ಬೋದು. ನೆಕ್ಸ್ಟ್ ಎಲೆಕ್ಷನ್, ಮರು ಚುನಾವಣೆ. ವೆನ್ ಎಲೆಕ್ಷನ್ಸ್ ಆರ್ ಕಂಟೈನ್ಮೆಂಟ್ ಡ್ಯೂ ಟು ದಿ irregularities like the booth capturing, threatening, bringing in voters, in polling staff. That includes the many occurs in the particular booth or polling station. ಸಾರ್ವತ್ರಿಕ ಚುನಾವಣೆ ನಡೆದ ಸಂದರ್ಭದಲ್ಲಿ ಯಾವುದೇ ಮತಗಟ್ಟೆಗಳಲ್ಲಿ ಅಕ್ರಮ ನಡೆದರೆ, ಮತಗಟ್ಟೆ ನಾಶಪಡಿಸಿದರೆ, ಚುನಾವಣಾ ಸಿಬ್ಬಂದಿಗೆ ತಮ್ಮ ಕರ್ತವ್ಯವನ್ನು ನಿರ್ವಹಿಸಲು ಅಡಚಣೆ ಉಂಟಾದರೆ ಅಥವಾ ಅವ್ಯವಹಾರ ನಡೆದರೆ ಅಲ್ಲಿ ಚುನಾವಣೆ ರದ್ದುಗೊಳಿಸಿ ಪುನಃ ಚುನಾವಣೆ ನಡೆಸುವಂಥದ್ದನ್ನು ಮರು ಚುನಾವಣೆ ಅಂತ ನಾವು ಕರಿತೀವಿ. ನೋಡಿ, ಚುನಾವಣೆಗಳು ನಡೀತಾ ಇರುವಾಗ ನಾವು ನ್ಯೂಸ್ಗಳಲ್ಲೆಲ್ಲ ನೋಡ್ತೀವಿ, ಎಲೆಕ್ಷನ್ ಟೈಮಲ್ಲಿ ಎಲೆಕ್ಷನ್ ನಡೀತಾ ಇದ್ದಾಗ ಕೆಲವೊಂದು ಪಕ್ಷದವರು ಬಂದು ಅಥವಾ ಕೆಲವೊಂದು ಗುಂಪಿನವರು ಬಂದು ಆ ಮತಗಟ್ಟೆಗಳಲ್ಲಿ ಗಲಾಟೆಗಳನ್ನು ಮಾಡುವಂಥದ್ದು, ಆ ಒಂದು ಸ್ಟಾಫ್ಸ್ ಮೆಂಬರ್ಸ್ಗೆ ಸರಿಯಾಗಿ ಎಲೆಕ್ಷನ್ ನಡೆಸಲಿಕ್ಕೆ ಕೊಡದೇ ಇರುವಂಥದ್ದು, ವೋಟಿಂಗ್ ನಡೀಲಿಕ್ಕೆ ಕೊಡದೇ ಇರುವಂಥದ್ದು. ಇಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳು ಆಗುತ್ತೆ. ಅಲ್ಲಿ ಆ ಸಮಸ್ಯೆಗಳನ್ನು ನಿಭಾಯಿಸಲಿಕ್ಕೆಂದೇ ಆ ದಿನದಂದು ಅಲ್ಲಿ ಚುನಾವಣೆಗಳನ್ನು ಅಥವಾ ಮತದಾನವನ್ನು ಮುಂದಕ್ಕೆ ಹಾಕ್ತಾರೆ. ಅಂದರೆ ಮತದಾನವನ್ನು ಅಲ್ಲಿ ಮತಗಟ್ಟೆಗಳನ್ನು ಮುಚ್ಚಲ್ಪಟ್ಟಾಗ ಅದು ಮತ್ತೊಂದು ದಿನದಂದು ಮತದಾನ ನಡೆಯುತ್ತೆ. ಅದನ್ನೇ ಇಲ್ಲಿ ಮರು ಚುನಾವಣೆ ಅಂತ ನಾವು ಕರಿತೀವಿ. ಅಂದರೆ ಯಾವ ದಿನ ಚುನಾವಣೆ ನಡಿಬೇಕಿತ್ತೋ ಆ ದಿನ ಚುನಾವಣೆಯಲ್ಲಿ ನಡೆಯೋದಿಲ್ಲ. ಯಾಕಂತಂದರೆ ಇದಕ್ಕೆ ಅಲ್ಲಿ ಸ್ಟಾಫ್ ಮೆಂಬರ್ಸ್ಗೆ ತೊಂದರೆ ಕೊಡೋದಿರ್ಬೋದು, ಮತಗಟ್ಟೆಗಳಿಗೆ ಬಂದು ಗಲಾಟೆ ಮಾಡುವಂಥದ್ದಿರ್ಬೋದು. ಅಂದರೆ ಬೇರೆ ಬೇರೆ ಕಾರಣಗಳಿಂದ ಆ ಒಂದು ದಿನ ನಡೆಯಬೇಕಾದಂತಹ ಒಂದು ಚುನಾವಣೆ ಇನ್ನೊಂದು ದಿನ ನಡೆಸುವಂಥದ್ದನ್ನು ಇಲ್ಲಿ ನಾವು ಮರು ಚುನಾವಣೆ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಒನ್ ಇಸ್ ಎ ಬೈ ಎಲೆಕ್ಷನ್ ಟು ಫಿಲ್ ದಿ ವೇಕೆನ್ಸಿ arising due to the death or resignations or disqualifications and elected members. ಇಲ್ಲಿ ಮರು ಚುನಾವಣೆಯನ್ನು ನಾವು ಉಪಚುನಾವಣೆ ಅಂದ್ರೇನು ಅಂತ ನಾವು ನೋಡ್ಬೋದು. ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಪ್ರಜೆಗಳಿಂದ ಆಯ್ಕೆಯಾದಂಥ ಪ್ರತಿನಿಧಿ
ತನ್ನ ಅವಧಿ ಮುಗಿಯುವ ಮುನ್ನ ರಾಜೀನಾಮೆ ನೀಡಿದರೆ, ಮರಣ ಹೊಂದಿದರೆ ಅಥವಾ ಇನ್ನಿತರ ಕಾರಣಗಳಿಗೆ ಅವನ ಸದಸ್ಯತ್ವ ಎನ್ನುವಂಥದ್ದು ರದ್ದಾದರೆ ಆ ಸ್ಥಾನಗಳಿಗೆ 6 ತಿಂಗಳ ಒಳಗಾಗಿ ನಡೆಯುವಂಥ ಚುನಾವಣೆಯನ್ನು ನಾವು ಉಪಚುನಾವಣೆ ಅಂತ ಕರಿತೀವಿ. ನೋಡಿ, ಒಂದು ಕ್ಷೇತ್ರಕ್ಕೆ ಎಲೆಕ್ಷನ್ ಆದ ನಂತರದಲ್ಲಿ ಅವರು 5 ವರ್ಷ ಅಲ್ಲಿ ಏನಾಗಿರಬೇಕಾಗುತ್ತೆ, MLA ಅಥವಾ MP ಗಳಾಗಿ ಮುಂದುವರಿತಾರೆ. ಒಂದು ವೇಳೆ ಆ ಒಂದು MLA ಅಥವಾ MP ಎನ್ನುವಂಥವನು ಆ 5 ವರ್ಷ ಮುಗಿಯುವುದರ ಒಳಗಾಗಿ ಅವನಿಗೆ ಡೆತ್ ಆದರೆ, ಅಂದರೆ ಮರಣ ಒಳಗಾದರೆ, ಅಥವಾ ಅವನು ಡಿಸ್ಕ್ವಾಲಿಫಿಕೇಷನ್ಸ್, ಅವನು ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ಅಥವಾ ಒಂದು ಡಿಸ್ಕ್ವಾಲಿಫಿಕೇಷನ್ ಆದರೆ, ಅಂತಹ ಸಂದರ್ಭದಲ್ಲಿ ಅಥವಾ ಕೆಲವೊಂದಿಷ್ಟು ಕಾರಣಗಳಿಗೆ ಅವನೇ ರಿಸೈನ್ ಮಾಡ್ತಾನೆ, ರಾಜೀನಾಮೆಯನ್ನು ನೀಡಿದರೆ, ಅಂಥ ಕ್ಷೇತ್ರಗಳಿಗೆ ನಡೆಸುವಂಥ ಚುನಾವಣೆಯನ್ನು ಉಪಚುನಾವಣೆ ಅಂತ ನಾವು ಕರಿತೀವಿ. ಇದನ್ನು ನಾವು ವಿತಿನ್ 6 ಮಂತ್ 6 ತಿಂಗಳ ಒಳಗಾಗಿ ನಡೆಸಬೇಕಾಗಿರುವಂಥದ್ದನ್ನು ನಾವು ನೋಡ್ಬೋದು. ಇವಿಷ್ಟು ಟೈಪ್ಸ್ ಆಫ್ ಎಲೆಕ್ಷನ್. ನೆಕ್ಸ್ಟ್, ಇಂಪಾರ್ಟೆನ್ಸ್ ಆಫ್ ಎಲೆಕ್ಷನ್, ಚುನಾವಣೆಯ ಮಹತ್ವಗಳು ಏನು ಎನ್ನುವಂಥದ್ದನ್ನು ನಾವು ನೋಡ್ಬೋದು. ಎಲೆಕ್ಷನ್ಸ್ ಇಸ್ ದಿ ಫೌಂಡೇಶನ್ಸ್ ಆಫ್ ಡೆಮೊಕ್ರೆಟಿಕ್ ಗವರ್ನಮೆಂಟ್. ಸೊ ಆವಾಗ ಹೇಳಿದಾಗೆ ಏನು, ಚುನಾವಣೆ ಎನ್ನುವಂಥದ್ದು ಪ್ರಜಾಪ್ರಭುತ್ವ ಆಡಳಿತದ ಮೂಲ ತಳಹದಿಯಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಚುನಾವಣೆಗಳು ಎನ್ನುವಂಥದ್ದು ಇಲ್ಲದೇ ಇದ್ದರೆ ಪ್ರಜಾಪ್ರಭುತ್ವ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಯಾವ ಬೇಸಸ್ ಮೇಲೆ ನಾವು ಪ್ರಜಾಪ್ರಭುತ್ವವನ್ನು ಒಂದು ಸಕ್ಸಸ್ಫುಲ್ ಆಗಿ ಮಾಡ್ತೀವಿ ಅಂತಂದರೆ, ಇಟ್ ಇಸ್ ಬೇಸ್ಡ್ ಆನ್ ಎಲೆಕ್ಷನ್. ಅಂದರೆ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳ ಆಧಾರದ ಮೇಲೆ ಸರ್ಕಾರವನ್ನು ಆಯ್ಕೆ ಮಾಡುವಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟ್, ಸೆಕೆಂಡ್ ಒನ್, ಇಟ್ ಈಸ್ ದಿ ಕೀ ಕಂಪೋನೆಂಟ್ಸ್ ಟು ದಿ ಪ್ರೊವೈಡ್ ಜಸ್ಟಿಸ್ ಆ್ಯಂಡ್ ಫ್ರೀಡಮ್ ಟು ಆಲ್ ವಿತೌಟ್ ಎನಿ ಡಿಸ್ಕ್ರಿಮಿನೇಷನ್ಸ್. ರಾಷ್ಟ್ರದಲ್ಲಿ ಎಲ್ಲ ಪ್ರಜೆಗಳಿಗೂ ತಾರತಮ್ಯವನ್ನು ಮಾಡದೆ ನ್ಯಾಯವನ್ನು ಒದಗಿಸಿಕೊಡುವಂಥದ್ದನ್ನು ನಾವು ನೋಡ್ಬೋದು. ಸೊ ಆಗ ನಾ ಹೇಳಿದ ಹಾಗೆ, ಚುನಾವಣೆಯಲ್ಲಿ ಭಾಗವಹಿಸಲಿಕ್ಕೆ ಮೇಲ್ಜಾತಿಯವನು ಆಗಬೇಕಂತ ಇದೆಯಾ, ಹುಡುಗನೇ ಆಗಬೇಕು ಅಂತ ಇದೆಯಾ, ಅವನ ಕಲರ್ ವೈಟ್ ಇರಬೇಕು ಅಂತ ಇದೆಯಾ? ಇಲ್ಲ ಅಲ್ಲ, ಏನೂ ಸಹ ಆಗಿರ್ಬೋದಾಗಿದೆ. ಅಂದರೆ ಅವನು ಯಾವುದೇ ಜಾತಿಯವನಾಗಿರ್ಬೋದು, ಯಾವುದೇ ಧರ್ಮದವರಾಗಿರ್ಬೋದು, ಯಾವುದೇ ಜನಾಂಗದವನಾಗಿರ್ಬೋದು, ನಾಟ್ ಎನಿ ಡಿಸ್ಕ್ರಿಮಿನೇಷನ್ಸ್, ವಿತೌಟ್ ಡಿಸ್ಕ್ರಿಮಿನೇಷನ್ಸ್, ಯಾವುದೇ ರೀತಿಯಾದಂಥ ಒಂದು ತಾರತಮ್ಯವಿಲ್ಲದೆ ಚುನಾವಣೆಯಲ್ಲಿ ನಿಲ್ಲಬಹುದು. ಅದೇ ರೀತಿಯಾಗಿ ಮತದಾನವನ್ನು ಹಾಕಬಹುದು. ಇಲ್ಲಿ ಅವಕಾಶ ಇರುವಂಥದ್ದು ಚುನಾವಣೆಯಲ್ಲಿ ಅಥವಾ ಪ್ರಜಾಪ್ರಭುತ್ವದಲ್ಲಿ ಮಾತ್ರ ಸಾಧ್ಯ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ಇಟ್ ಈಸ್ ದಿ ಕ್ರಿಯೇಟ್ ಟು ಪಾಪ್ಯುಲರ್ ಗವರ್ನಮೆಂಟ್. ರಾಜಕೀಯ ಪಕ್ಷಗಳು ಸರ್ಕಾರವನ್ನು ರಚಿಸಿ ಪ್ರಜೆಗಳ ಹಿತಾಸಕ್ತಿಯನ್ನು ಈಡೇರಿಸಲು ಅವಕಾಶ ಕೊಡುವಂಥದ್ದನ್ನು ನಾವು ನೋಡ್ತೀವಿ. ಎಲೆಕ್ಷನ್ಸ್ ಆಧಾರದಿಂದಾನೇ ಇಲ್ಲಿ ಪಾರ್ಟೀಸ್ಗಳು ಎನ್ನುವಂಥದ್ದು ತಮ್ಮ ಒಂದು ಪ್ರಭಾವವನ್ನು ಬೀರಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಪಕ್ಷಗಳು ಜನರಿಗೆ ಆಶ್ವಾಸನೆಯನ್ನು ಕೊಡುತ್ತೆ, ನಾವು ನಿಮಗೆ ಚುನಾವಣೆಯಲ್ಲಿ ಗೆದ್ದ ನಂತರದಲ್ಲಿ ಏನೆಲ್ಲ ಒಂದು ಸೌಲಭ್ಯಗಳನ್ನು ಕೊಡ್ತೀವಿ ಎನ್ನುವಂಥದ್ದನ್ನು ಹೇಳಲಿಕ್ಕೆ ಸಾಧ್ಯ ಆಗುವಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟ್, ಫೋರ್ತ್ ಒನ್, ಇಟ್ ಗಿವ್ಸ್ ಸಿಟಿಜನ್ ಆ್ಯನ್ ಅಪಾರ್ಚುನಿಟಿ ಟು ಹ್ಯಾವ್ ಒನ್ಸ್ ವಾಯ್ಸ್. ಅಂದರೆ ಇಲ್ಲಿ ಏನಾಗಿರುವಂಥದ್ದು, ಸಾಮಾನ್ಯ ಪ್ರಜೆಗಳು ಸಹ ತಮಗೆ ಬೇಕಾದಂಥ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲಿಕ್ಕೆ ಅವಕಾಶ ಇರುವಂಥದ್ದನ್ನು ನಾವು ನೋಡ್ತೀವಿ. ಒಬ್ಬ ಬಡವ ಇದ್ದಾನೆ ಅಂತಂದರೆ ಆ ಬಡವನಿಗೆ ಏನೇ ಆಸ್ತಿ ಇಲ್ಲದಿದ್ದರೂ ಸಹಿತವಾಗಿ ಅವನ ಒಂದು ವೋಟಿಂಗ್ ರೈಟ್ಸ್ ಇದೆ ಅಂತಂದರೆ ಅವನ ಒಂದು ಆತ್ಮವಿಶ್ವಾಸ ಎನ್ನುವಂಥದ್ದು ಜಾಸ್ತಿ ಆಗುವಂಥದ್ದನ್ನು ನಾವು ನೋಡ್ಬೋದು. ನನಗೂ ಸಹ ಮತದಾನದ ಹಕ್ಕಿದೆ, ಎಲ್ಲರಂತೆ ನಾನು ಬದುಕಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಸಹ ಮತದಾನವನ್ನು ಎಲ್ಲರಂತೆ ಮಾಡಲಿಕ್ಕೆ ಸಾಧ್ಯ ಇದೆ ಎನ್ನುವಂಥ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಹ ಆ ಒಂದು ಕಾನ್ಫಿಡೆನ್ಸ್ ಲೆವೆಲನ್ನು ಹೈ ಮಾಡುತ್ತೆ, ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿಕ್ಕೆ ಸಾಧ್ಯ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಇಟ್ ಈಸ್ ಬ್ಯಾರೋಮೀಟರ್ಸ್ ಆಫ್ ದಿ ಡೆಮೋಕ್ರಸಿ. ಒಂದು ಚುನಾವಣಾ ವ್ಯವಸ್ಥೆ ಎನ್ನುವಂಥದ್ದು ಪ್ರಜಾಪ್ರಭುತ್ವದ ಒಂದು ಅಳತೆಗೋಲಾಗಿರುವಂಥದ್ದನ್ನು ಇಲ್ಲಿ ನಾವು ನೋಡ್ತೀವಿ. ಸಾರ್ವಜನಿಕ ಅಭಿಪ್ರಾಯಗಳನ್ನು ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಇಟ್ ಈಸ್ ಇಂಪಾರ್ಟ್ಸ್ ಆಫ್ ದಿ ಪೊಲಿಟಿಕಲ್ ಎಜುಕೇಷನ್ಸ್, ಇಟ್ಸ್ ಎ ಟ್ರೈನಿಂಗ್ ಆ್ಯಂಡ್ ವೋಟರ್ಸ್ ಟು ದಿ ಆಕ್ಟಿವಿಟಿ ಪಾರ್ಟಿಸಿಪೇಟ್ ಇನ್
ಆಕ್ಟಿವಿಟೀಸ್ ಆಫ್ ದಿ ನೇಷನ್. ಚುನಾವಣೆಗಳಿಂದ ಪ್ರಜೆಗಳು ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಗಳಲ್ಲಿ ತೊಡಗಿಸಿಕೊಳ್ಳುವುದರ ಜೊತೆಗೆ ರಾಜಕೀಯ ಜ್ಞಾನವನ್ನು ಹೊಂದಲು ಇಲ್ಲಿ ಅವಕಾಶ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಒಂದು ಚುನಾವಣೆಗಳಲ್ಲಿ ನಾವು ಭಾಗವಹಿಸ್ತೀವಿ, ಮತದಾನವನ್ನು ಮಾಡ್ತೀವಿ, ಅದರ ಜೊತೆಗೆ ಯಾವ ರೀತಿಯಾಗಿ ರಾಜಕಾರಣಿ ಇದ್ದಾನೆ, ನಾವು ಯಾವ ರೀತಿಯಾಗಿ ರಾಜಕಾರಣಿನ ಆಯ್ಕೆ ಮಾಡಬೇಕು ಎನ್ನುವಂಥ ಒಂದು ರಾಜಕೀಯ ಮನೋಭಾವ ಅಥವಾ ರಾಜಕೀಯ ಪ್ರಜ್ಞೆ ಎನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಬೆಳೆಯಲಿಕ್ಕೆ ಸಹಾಯಕಾರಿಯಾಗಿರುವಂಥದ್ದನ್ನು ನಾವು ನೋಡಬಹುದು. ಇಟ್ ಪ್ರೊಟೆಕ್ಟ್ ದಿ ಇಂಟರೆಸ್ಟ್ ಆಫ್ ದಿ ಮೈನಾರಿಟೀಸ್ by the providing representations in the legislature. ಚುನಾವಣೆಗಳು ಶಾಸಕಾಂಗದಲ್ಲಿ ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯವನ್ನು ಒದಗಿಸುವುದರ ಮೂಲಕ ಅವರ ಹಿತಾಸಕ್ತಿಯನ್ನು ಕಾಪಾಡುವಂಥದ್ದನ್ನು ನಾವು ನೋಡ್ಬೋದು. ಸಂವಿಧಾನದಲ್ಲಿ ಅಲ್ಪಸಂಖ್ಯಾತರಿಗೆ ಅಥವಾ ಇನ್ನುಳಿದಂಥ ದಲಿತರಿಗೆ ಅಥವಾ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಹಾಗೆ ಚುನಾವಣೆಯಲ್ಲೂ ಸಹ, ಶಾಸಕಾಂಗದಲ್ಲೂ, ಲೆಜಿಸ್ಲೇಚರಲ್ಲೂ ಸಹ ಈ ಒಂದು ಅಲ್ಪಸಂಖ್ಯಾತರಿಗೆ, ಮೈನಾರಿಟೀಸ್ ಯಾರಿದ್ದಾರೋ ಅವರಿಗೆ ರಿಸರ್ವೇಷನನ್ನು ಕೊಡುವುದರೊಟ್ಟಿಗೆ ಅವರೂ ಸಹ ರಾಜಕೀಯದಲ್ಲಿ ಬರುವಂತೆ ಮಾಡಿರುವಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟ್ 8th one, ಎಲೆಕ್ಷನ್ ರೆಸ್ಪಾನ್ಸಿಬಲ್ ಅಂದರೆ ಒಂದು ಚುನಾವಣೆ ಎನ್ನುವಂಥದ್ದು ಜವಾಬ್ದಾರಿ, ಸ್ಟೆಬಿಲಿಟಿ, ಅದೊಂದು ಶಕ್ತಿಯಾಗಿರುವಂಥದ್ದನ್ನು ನಾವು ನೋಡ್ಬೋದು. ಚುನಾವಣೆಗಳು ಪ್ರಜೆಗಳ ಮತ್ತು ಪ್ರತಿನಿಧಿಗಳ ನಡುವೆ ದಿ ಬ್ರಿಡ್ಜ್ ಬಿಟ್ವೀನ್ ದಿ ಅಂದರೆ ಸಿಟಿಜನ್ಸ್ ಆ್ಯಂಡ್ ರೆಪ್ರೆಸೆಂಟೇಟಿವ್ಸ್. ಇಲ್ಲಿ ಪ್ರತಿನಿಧಿಗಳು ಮತ್ತು ರಾಜಕಾರಣಿಗಳ ಮಧ್ಯೆ ಒಂದು ಉತ್ತಮವಾದಂಥ ಬಾಂಧವ್ಯ ಎನ್ನುವಂಥದ್ದು ಬೆಳೆಯಲಿಕ್ಕೆ ಸಹಾಯಕಾರಿಯಾಗಿರುವಂಥದ್ದನ್ನು ನಾವು ನೋಡ್ಬೋದು. ಇಟ್ ಮೇಕ್ಸ್ ಟು ದಿ ರೆಪ್ರೆಸೆಂಟೇಟಿವ್ಸ್ to be accountability for their performance. ಇಲ್ಲಿ ಚುನಾವಣೆಗಳು ಜನಪ್ರತಿನಿಧಿಗಳಿಗೆ ತಮ್ಮ ಜವಾಬ್ದಾರಿಯನ್ನು ಅರಿಯಲು ಹೆಚ್ಚು ಸಹಾಯಕಾರಿಯಾಗಿರುವಂಥದ್ದನ್ನು ನಾವು ನೋಡಬಹುದು. ನೋಡಿ, ಒಮ್ಮೆ ಒಬ್ಬ MLA ಆಯ್ಕೆ ಆದ ಅಂತಂದರೆ ಅವನು 5 ವರ್ಷ ರೂಲ್ ಮಾಡ್ತಾನೆ. ನೆಕ್ಸ್ಟ್ 5 ವರ್ಷ ನಂತರ ಮತ್ತೆ ಪುನಃ ಎಲೆಕ್ಷನ್ ಆಗುತ್ತೆ. ಆ MLA ಎನ್ನುವಂಥವನು ಅಲ್ಲಿಯ ಒಂದು ಕ್ಷೇತ್ರದ ಜನರಿಗೆ ಸರಿಯಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟರೆ ಅಥವಾ ಅಲ್ಲಿಯ ಜನರ ಕಷ್ಟಗಳನ್ನು ಆಲಿಸಿ ಅದಕ್ಕೆ ಪರಿಹಾರವನ್ನು ಕೊಟ್ಟರೆ ಮಾತ್ರ ಮತ್ತೆ ಪುನಃ ಅವನ ಆಯ್ಕೆಯಾಗತ್ತೆ. ಇಲ್ಲ ಅಂತಂದರೆ ಅವನ ಆಯ್ಕೆಯನ್ನು ಜನರು ಖಂಡಿತವಾಗಿಯೂ ಮಾಡದೇ ಇರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಜನಪ್ರತಿನಿಧಿಗೆ ಏನಿರುತ್ತಪ್ಪ ಅಂತಂದರೆ ನಾನು ಇವರಿಗೆ ಏನಾದರೂ ಒಳ್ಳೆಯದನ್ನು ಮಾಡಬೇಕು ಅಂತ ಇರುತ್ತೆ, ಯಾಕಂದರೆ ತಾನು ಪುನಃ ಆಯ್ಕೆಯಾಗಬೇಕು ಅನ್ನುವಂಥ ಆಸೆ ಇದ್ದರೆ. ನೆಕ್ಸ್ಟ್, ಇಟ್ ಈಸ್ ಕಾಂಟ್ರಿಬ್ಯೂಟ್ಸ್ ಟು ದಿ ಡೆಮೊಕ್ರೆಟಿಕ್ ಅಂದರೆ ಅಧಿಕಾರವು ಪಕ್ಷದಿಂದ ಪಕ್ಷಕ್ಕೆ ಶಾಂತಿಯುತವಾಗಿ ಟು ದಿ ಟ್ರಾನ್ಸ್ಫರ್ ಟು ದಿ ಪೀಸ್ಫುಲಿ. ಅಧಿಕಾರವನ್ನುವಂಥದ್ದು ಪಕ್ಷದಿಂದ ಪಕ್ಷಕ್ಕೆ ಶಾಂತಿಯುತವಾಗಿ ಹಾಕ್ಕೊಡ್ಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ಒಂದು ಡಿಕ್ಟೇಟರ್ಶಿಪ್ ನಾವು ರೂಲನ್ನು ತಗೊಂಡ್ರೆ ಒಬ್ಬ ಬಲಿಷ್ಠ ಅಧಿಕಾರಿ ಎನ್ನುವಂಥವನು ಮತ್ತೊಂದು ಬಲಿಷ್ಠ ಅಧಿಕಾರಿಯೊಟ್ಟಿಗೆ ಫೈಟ್ ಮಾಡಿ, ಅದು ಜಗಳಗಳನ್ನು ಮಾಡಿ ಯಾರು ಬಲಿಷ್ಠ ಇರ್ತಾನೋ ಅವನು ಏನಾಗ್ತಾನೆ, ಅಧಿಕಾರಕ್ಕೆ ಬರ್ತಾನೆ. ಅಲ್ಲಿ ಹಲವಾರು ಸಾಮಾನ್ಯ ಜನರ ಸಾವು ನೋವುಗಳಾಗತ್ತೆ. ಆದರೆ ಇಲ್ಲಿ ಎನ್ನುವಂಥದ್ದು ಒಂದು ಸರ್ಕಾರ ಅಥವಾ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಅಧಿಕಾರ ಎನ್ನುವಂಥದ್ದು ಟ್ರಾನ್ಸ್ಫರ್, ವರ್ಗಾವಣೆ ಹೇಗಾಗುತ್ತೆ ಅಂತಂದರೆ ಇದೇ ಪೀಸ್ಫುಲ್, ಶಾಂತಿಯುತವಾಗಿ ಚುನಾವಣೆಗಳ ಮೂಲಕ ಮತ ಹಾಕುವುದರ ಮೂಲಕವಾಗಿ ಜನರು ಎನ್ನುವಂಥವರು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಅಧಿಕಾರವನ್ನು ಹಸ್ತಾಂತರ ಮಾಡುವಂಥದ್ದನ್ನು ನಾವು ನೋಡಬಹುದಾಗಿದೆ. ನೆಕ್ಸ್ಟ್, ಮೆಥಡ್ಸ್ ಆಫ್ ಎಲೆಕ್ಷನ್ಸ್, ಚುನಾವಣೆಯ ವಿಧಗಳು. 2 types ಆಫ್ ಮೆಥಡ್, ಡೈರೆಕ್ಟ್ ಎಲೆಕ್ಷನ್ ಆ್ಯಂಡ್ ಇಂಡೈರೆಕ್ಟ್ ಎಲೆಕ್ಷನ್ಸ್. ಪ್ರತ್ಯಕ್ಷ ಚುನಾವಣೆಗಳು ಮತ್ತು ಪರೋಕ್ಷ ಚುನಾವಣೆಗಳು. First one, direct elections. What is direct election? Is meaning all the eligible voters of the nation directly elected their representative through select ballots without any intermediaries. ಪ್ರತ್ಯಕ್ಷ ಚುನಾವಣೆ ಅಂದರೆ ರಾಷ್ಟ್ರದ
ಚುನಾವಣಾ ವ್ಯವಸ್ಥೆಯಲ್ಲಿ ವಯಸ್ಕ ಮತದಾರರು ನೇರವಾಗಿ ತಾವೇ ಮತಗಟ್ಟೆಗಳಿಗೆ ಹೋಗಿ ತಮಗೆ ಬೇಕಾದ ಅಭ್ಯರ್ಥಿಗಳಿಗೆ ರಹಸ್ಯ ಮತದಾನದ ಮೂಲಕ ಮತ ಚಲಾಯಿಸುವ ಪದ್ಧತಿಯನ್ನ ಪ್ರತ್ಯಕ್ಷ ಚುನಾವಣೆ ಎಂದು ಕರೆಯಲಾಗುತ್ತೆ. All the eligible voters of the nation directly elected their representative through select ballots without any intermediates. ಅಂದರೆ ಯಾವುದೇ ಮಧ್ಯವರ್ತಿಗಳಿಲ್ಲದೆ ಒಂದು ದೇಶದ ಪ್ರಜೆ ನೇರವಾಗಿ ಮತಗಟ್ಟೆಗಳಿಗೆ ಹೋಗಿ, ಫಾರ್ ಎಕ್ಸಾಂಪಲ್, the voters go to the polling selections and exercise branches. ಅಂದ್ರೆ ಇಲ್ಲಿ ಏನಾಗಿರುವಂತದ್ದು, ನೇರವಾಗಿ ಪ್ರಜೆಗಳೇ ಮತಗಟ್ಟೆಗಳಿಗೆ ತೆರಳಿ ಮತವನ್ನ ಚಲಾಯಿಸುವಂತ ಪ್ರಕ್ರಿಯೆ ಎನ್ನುವಂಥದ್ದು ಇಲ್ಲಿ ನಡೆಯುತ್ತೆ. ಫಾರ್ ಎಕ್ಸಾಂಪಲ್, ಲೋಕಸಭಾ ಅಂಡ್ ವಿಧಾನಸಭಾ ಇನ್ ಇಂಡಿಯಾ, ಹೌಸ್ ಆಫ್ ಕಾಮನ್ಸ್ ಇನ್ ಯುನೈಟೆಡ್ ಕಿಂಗ್ಡಮ್, House of Representatives in the USA are directly elected. ನೋಡಿ, ಇಲ್ಲಿ ನಮ್ಮ MLA ಮತ್ತು MP ಗಳು, ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ಅಂಡ್ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಏನಾಗ್ತಾರೆ, ನಮ್ಮ MLA ಮತ್ತು MP ಗಳು ವಿಧಾನಸಭೆಗೆ ಇರಬಹುದು, ಲೋಕಸಭೆಗೆ ಇರಬಹುದು. ನಮ್ಮ MLA MP ಗಳನ್ನ ಯಾರು ಎಲೆಕ್ಟ್ ಮಾಡ್ತಾರೆ? ನಾವೇ. ಅಂದ್ರೆ 18 ವರ್ಷ ಮೇಲ್ಪಟ್ಟಂತಹ ಎಲ್ಲ ಪ್ರಜೆಗಳು, ಯಾರಿಗೆಲ್ಲ ಮತದಾನದ ಅಧಿಕಾರ ಇದೆಯೋ ಅವರೆಲ್ಲ ಅವರವರದೇ ಆದಂತಹ ಒಂದು ಮತಕ್ಷೇತ್ರಗಳಿಗೆ ಹೋಗಿ ಮತದಾನವನ್ನ ಅವರೇ ನೇರವಾಗಿ ಚಲಾಯಿಸ್ತಾರೆ. ಈಗ ನನ್ನ ಪರವಾಗಿ ಬೇರೆಯವರು ಮತ ಚಲಾಯಿಸುವಂತದ್ದಲ್ಲ, ನಾನೇ ನೇರವಾಗಿ ಹೋಗಿ ನನ್ನ ಪ್ರತಿನಿಧಿಯನ್ನ ಆಯ್ಕೆ ಮಾಡುವಂತಹ ಒಂದು ಪ್ರಕ್ರಿಯೆ ಎನ್ನುವಂಥದ್ದು ಪ್ರತ್ಯಕ್ಷ ಚುನಾವಣೆಯಲ್ಲಿ ನಾವು ನೋಡಬಹುದು. ಎಕ್ಸಾಂಪಲ್ ಆಗಿ ನಿಮ್ಗೆ ಗೊತ್ತಾಯ್ತಲ್ವ, ಉದಾಹರಣೆಗೆ ಭಾರತದ ವಿಧಾನಸಭೆ ಮತ್ತು ಲೋಕಸಭೆ, ಅದೇ ರೀತಿಯಾಗಿ ಇಂಗ್ಲೆಂಡಿನ ಹೌಸ್ ಆಫ್ ಕಾಮನ್ಸ್, ಅದೇ ರೀತಿಯಾಗಿ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಪ್ರತಿನಿಧಿ ಸಭೆ ಅಂದ್ರೆ ಅಮೆರಿಕಾದ ಪ್ರತಿನಿಧಿ ಸಭೆ. ಈ ಎಲ್ಲದೂ ಸಹ ಪ್ರತ್ಯಕ್ಷ ಚುನಾವಣೆಗೆ ಉದಾಹರಣೆಯಾಗಿರುವಂತದ್ದನ್ನು ನಾವು ನೋಡಬಹುದು. ನೆಕ್ಸ್ಟ್, ಫೀಚರ್ಸ್ ಆಫ್ ದಿ ಡೈರೆಕ್ಟ್ ಎಲೆಕ್ಷನ್ಸ್, ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳು. ಇದರದೇ ಆದಂತಹ ಕೆಲವೊಂದಿಷ್ಟು ಲಕ್ಷಣಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ. ಫಸ್ಟ್ ಒನ್, ಮೋರ್ ಡೆಮೋಕ್ರೆಟಿಕ್, ಹೆಚ್ಚು ಪ್ರಜಾಸತ್ತಾತ್ಮಕವಾದದ್ದು. ಎಲಿಜಿಬಲ್ ವೋಟರ್ಸ್ ಹ್ಯಾವ್ ಚೂಸ್ ಟು ಎಲೆಕ್ಟ್ ದೇರ್ ರೆಪ್ರೆಸೆಂಟೇಟಿವ್ಸ್ ಡೈರೆಕ್ಟ್ಲಿ. ಇಲ್ಲಿ ಏನಾಗಿರುವಂಥದ್ದು, ನೇರವಾಗಿ ಮತ ಚಲಾವಣೆಗೆ ಅವಕಾಶ ಇರುವುದರಿಂದಾಗಿ ಇದು ಹೆಚ್ಚು ಪ್ರಜಾಸತ್ತಾತ್ಮಕವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇಲ್ಲದೆ ಇದ್ರೆ ಅದು ಪ್ರಜಾಸತ್ತಾತ್ಮಕ ಅಥವಾ ಪ್ರಜಾಪ್ರಭುತ್ವ ಅಂತ ಹೇಳ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ? ಈ ನೇರ ಚುನಾವಣೆ ಅಥವಾ ಪ್ರತ್ಯಕ್ಷ ಚುನಾವಣೆಯಲ್ಲಿ ಪ್ರಜೆಗಳೇ ನೇರವಾಗಿ ಹೋಗಿ ಚುನಾವಣೆಯಲ್ಲಿ ಭಾಗವಹಿಸುವುದರಿಂದಾಗಿ ಇಟ್ ಪ್ರೊವೈಡ್ ಫಾರ್ ಡೈರೆಕ್ಟ್ ರಿಲೇಶನ್ಶಿಪ್ ಬಿಟ್ವೀನ್ ದರ್ ವೋಟರ್ಸ್ ಅಂಡ್ ದರ್ ರೆಪ್ರೆಸೆಂಟೇಟಿವ್ಸ್. ನೋಡಿ, ಇಲ್ಲಿ ನೇರವಾಗಿ ಪ್ರಜೆಗಳು ಚುನಾವಣೆಯಲ್ಲಿ ಭಾಗವಹಿಸುವುದರಿಂದಾಗಿ ಇವರು ಹೆಚ್ಚು ತಮಗೂ ಸಹ ಮತದಾನದ ಅಧಿಕಾರ ಅಥವಾ ರಾಜಕೀಯ ಹಕ್ಕು ಇದೆ ಎನ್ನುವಂಥದ್ದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುವುದರ ಜೊತೆಗೆ ಇದು ಹೆಚ್ಚು ಪ್ರಜಾಸತ್ತಾತ್ಮಕವಾಗಿದೆ ಎನ್ನುವಂಥದ್ದನ್ನ ನಾವು ನೋಡಬಹುದು. ನೆಕ್ಸ್ಟ್ ಒನ್, ರೆಸ್ಪಾನ್ಸಿವ್, ಜನಪ್ರತಿನಿಧಿಗಳ ಮೇಲೆ ನಿಯಂತ್ರಣ. ರೆಸ್ಪಾನ್ಸಿವ್ ಅಂದ್ರೆ ಜನಪ್ರತಿನಿಧಿಗಳ ಮೇಲೆ ನಿಯಂತ್ರಣವನ್ನ ಜನರು ಹೊಂದ್ತಾರೆ ಅಂತ. ಡೈರೆಕ್ಟ್ ರಿಲೇಶನ್ಶಿಪ್ ಬಿಟ್ವೀನ್ ವೋಟರ್ಸ್ ಅಂಡ್ representatives, they are the responsive to the needs and aspirations of the peoples. ನೋಡಿ, ನೇರವಾಗಿ ಪ್ರಜೆಗಳಿಂದಾನೇ ಆಯ್ಕೆಯಾಗುವಂತ ಪ್ರತಿನಿಧಿಗಳು. ಈ ಪ್ರತಿನಿಧಿಗಳು ಯಾರಿಗೆ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು? ಪ್ರಜೆಗಳಿಗೆ.
ಒಂದು ವೇಳೆ ಪ್ರಜೆಗಳಿಗೆ ಸರಿಯಾಗಿ ಕೆಲಸ ಮಾಡದೇ ಇದ್ರೆ, ಅವರಿಗೆ ಬೇಕಾದಂಥ ಒಂದು ವ್ಯವಸ್ಥೆಗಳನ್ನು ಕಲ್ಪಿಸಿ ಕೊಡದೇ ಇದ್ರೆ, ಮತ್ತೆ ಮುಂದೆ ಬರುವಂಥ ಚುನಾವಣೆಯಲ್ಲಿ ಪ್ರಜೆಗಳು ತಮ್ಮನ್ನ ಆಯ್ಕೆ ಮಾಡೋದೇ ಇಲ್ಲ ಎನ್ನುವಂಥ ಒಂದು ಭಯದಿಂದಾಗಿ ಇವರು ಹೆಚ್ಚು ಜವಾಬ್ದಾರಿಯುತವಾಗಿ ಕೆಲಸ ಮಾಡುವಂಥದ್ದನ್ನು ನಾವಿಲ್ಲಿ ನೋಡಬಹುದು. ನಮ್ಮ MLA MP ನಮಗೇನಾದ್ರೂ ಸಮಸ್ಯೆಗಳು ಬಂದಾವಾಗ ಅಥವಾ ಸಾರ್ವಜನಿಕರಲ್ಲಿ ಏನಾದ್ರೂ ಸಮಸ್ಯೆಗಳು ಉಂಟಾದವಾಗ ನಾವು ಮೊದಲು ಹೋಗುವಂಥದ್ದು MLA ಮತ್ತು MP ಗಳಲ್ಲಿ. ಅವರು ನಮಗೆ ರೆಸ್ಪಾನ್ಸ್ ಮಾಡಬೇಕು. ಮಾಡಿಲ್ಲ ಅಂತಂದ್ರೆ ಮುಂದೆ ಬರುವಂತ ಚುನಾವಣೆಯಲ್ಲಿ ಅವರನ್ನ ನಾವು ಖಂಡಿತವಾಗಿಯೂ ಆಯ್ಕೆ ಮಾಡೋದಿಲ್ಲ. ಇಲ್ಲಿ ನೇರ ಚುನಾವಣೆ ಆಗದಿಂದಾಗಿ ಹಾಗಾಗಿ ಜನರು ಎನ್ನುವಂಥವರು ಪ್ರತಿನಿಧಿಗಳ ಮೇಲೆ, MLA ಇರ್ಬೋದು MP ಗಳ ಮೇಲೆ ಸಂಪೂರ್ಣವಾದಂಥ ನಿಯಂತ್ರಣವನ್ನ ಹೊಂದುವಂಥದ್ದು ಇಲ್ಲಿ ಸಾಧ್ಯ ಆಗುವಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಥರ್ಡ್ ಒನ್, ಕ್ರಿಯೇಟ್ಸ್ ಪೊಲಿಟಿಕಲ್ ಅವೇರ್ನೆಸ್. ರಾಜಕೀಯ ಪರಿಜ್ಞಾನ ಮೂಡಿಸುತ್ತದೆ. ವೋಟರ್ಸ್ ಆರ್ ಚೂಸ್ ಅಬೌಟ್ ದೆಮ್ in information through the mass media and print media about political parties, their manifesto. ಇಲ್ಲಿ ನೋಡಿ, ರಾಜಕೀಯ ಪರಿಜ್ಞಾನ ಎನ್ನುವಂಥದ್ದು ಯಾರಲ್ಲಿ ಮೂಡುತ್ತೆ? ಜನಪ್ರತಿನಿಧಿಗಳಲ್ಲ, ಅಲ್ಲ, ಜನರಲ್ಲಿ. This is the awareness, create awareness in ಪೀಪಲ್ಸ್, ಜನರಲ್ಲಿ ಸಾಮಾನ್ಯವಾಗಿ ಜ್ಞಾನ ಎನ್ನುವಂಥದ್ದು ಅಥವಾ ರಾಜಕೀಯ ಪ್ರಜ್ಞೆ ಎನ್ನುವಂಥದ್ದು ಮೂಡುವಂಥದ್ದನ್ನ ಇಲ್ಲಿ ನಾವು ನೋಡ್ತೀವಿ. ಒಂದು ಮ್ಯಾನಿಫೆಸ್ಟೋವನ್ನ, ಒಂದು ಪಕ್ಷ ಎನ್ನುವಂಥದ್ದು ತನ್ನ ಧೋರಣೆಗಳನ್ನ ನಾನು ಗೆದ್ದ ನಂತರದಲ್ಲಿ ಯಾವೆಲ್ಲ ಸವಲತ್ತುಗಳನ್ನ ಕೊಡ್ತೀವಿ ಎನ್ನುವಂಥದ್ದನ್ನ ಪ್ರಿಂಟ್ ಮೀಡಿಯಾ ಇರ್ಬೋದು ಅಥವಾ ಮಾಸ್ ಮೀಡಿಯಾಗಳ ಮೂಲಕವಾಗಿ ಆ ಒಂದು ಪ್ರಣಾಳಿಕೆಯಲ್ಲಿ ತಿಳಿಸಿಕೊಡುತ್ತೆ. ತನ್ನ ಒಂದು ಪ್ರಣಾಳಿಕೆಯಲ್ಲಿ ಹೇಳತ್ತೆ, ನಾನು ಗೆದ್ದ ನಂತರದಲ್ಲ ಯಾವೆಲ್ಲ ಸೌಕರ್ಯವನ್ನ ಕೊಡ್ತೀವಿ ಅಂತ. ಅದನ್ನೆಲ್ಲವನ್ನು ಸಹ ನೋಡ್ತಾ ಇರುವಂತವರು, ಕೇಳ್ತಾ ಇರುವಂತವರು ಜನರಾಗಿರ್ತಾರೆ. ಅದಕ್ಕೋಸ್ಕರವಾಗಿಯೇ ಇಲ್ಲಿ ರಾಜಕೀಯದಲ್ಲಿ ಬಂದ ನಂತರ ಯಾವ ರೀತಿಯಾಗಿ ಪ್ರತಿನಿಧಿಗಳು ಮಾತಾಡ್ತಾರೆ, ಅವರ ವರ್ತನೆಗಳು ಹೇಗಿರುತ್ತೆ, ಅದೇ ರೀತಿಯಾಗಿ ಆಯ್ಕೆ ಬರೋಕ್ಕಿಂತ ಮುಂಚೆ ಯಾವ ರೀತಿಯಾಗಿ ವರ್ತನೆ ಇರುತ್ತೆ ಎನ್ನುವಂಥದ್ದನ್ನ ಸಾಮಾನ್ಯ ಜನರು ಸಹ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಅವರಲ್ಲಿ ರಾಜಕೀಯ ಜ್ಞಾನ ಎನ್ನುವಂಥದ್ದು ವೃದ್ಧಿ ಆಗುವಂಥದ್ದನ್ನು ನಾವು ನೋಡ್ಬೋದು. ನೋಡಿ, ನಾವು ಸಾಮಾನ್ಯವಾಗಿ ಒಂದು ಕೂಲಿ ಆಳು ಸಹ ಅಥವಾ ಒಬ್ಬ ಅಜ್ಜ ಅಥವಾ ಅಜ್ಜಿನೂ ಸಹ ಏನು ಮಾಡ್ತಾರೆ, ರಾಜಕೀಯದ ಕುರಿತಾಗಿ ಮಾತಾಡ್ತಾರೆ. ಅವರು ಇಲ್ಲಿಟ್ರೇಟ್ ಅಂದ್ರೆ ಅಕ್ಷರಸ್ಥರಾಗಿರೋದಿಲ್ಲ, ಆದರೂ ಸಹ ರಾಜಕೀಯದ ಬಗ್ಗೆ ಮಾತಾಡ್ತಾರೆ. ಯಾಕೆ? ಅವರಿಗೆ ಒಂದು ರೈಟ್ಸ್ ಇದೆ ಪೊಲಿಟಿಕ್ಸ್ ಅಲ್ಲಿ. ಅವರಿಗೆ ಏನಾಗಿರುವಂಥದ್ದು, ರಾಜಕೀಯದಲ್ಲಿ ಮತದಾನ ಮಾಡುವಂತ ಹಕ್ಕು ಇರೋದ್ರಿಂದಾಗಿ, ಚುನಾವಣೆಯಲ್ಲಿ ಮತದಾನದ ಹಕ್ಕನ್ನ ಕೊಟ್ಟಿರೋದ್ರಿಂದಾಗಿ ಟು ದಿ ಕ್ರಿಯೇಟ್ ಪೊಲಿಟಿಕಲ್ ಅವೇರ್ನೆಸ್, ರಾಜಕೀಯವಾದಂತಹ ಪರಿಜ್ಞಾನ ಎನ್ನುವಂಥದ್ದು ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನಲ್ಲೂ ಸಹ ಮೂಡುವಂಥದ್ದನ್ನು ಇಲ್ಲಿ ನಾವು ನೋಡಬಹುದು. ನೆಕ್ಸ್ಟ್ ಫೋರ್ತ್ ಒನ್, ಸೆಲೆಕ್ಷನ್ಸ್ ಆಫ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್, ಯೋಗ್ಯ ಅಭ್ಯರ್ಥಿಗಳ ಆಯ್ಕೆಯಾಗುವಂಥದ್ದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ವೋಟರ್ಸ್ ಟೆಸ್ಟ್ ದಿ ಕೆಪಾಸಿಟೀಸ್, ಇಲ್ಲಿ ವೋಟರ್ಸ್ ಯಾವ ರೀತಿಯಾಗಿ ಇರ್ತಾರೆ ಎನ್ನುವಂಥದ್ದನ್ನು ನಾವು ನೋಡ್ಬೋದು. ಫೈನಲಿ ಇನ್ ಎಲೆಕ್ಟ್ ದೆಮ್ ಇನ್ ರಿಲೇಶನ್ಶಿಪ್ ರಿಪೋರ್ಟ್ ಬಿಟ್ವೀನ್ ದಿ ಟು, ಅಂದ್ರೆ ಹಲವಾರು ರಾಜಕೀಯ ಪಕ್ಷ ಇರ್ಬೋದು ಅಥವಾ ರಾಜಕೀಯ ಪಕ್ಷದಲ್ಲಿ ಸ್ಪರ್ಧಿಸಿದಂಥವರು ಇರ್ಬೋದು, ಅವರು ತಮ್ಮ ಒಂದು ರೀತಿಯಾದಂಥ ಅಭ್ಯರ್ಥಿಗಳು ಯಾವ ರೀತಿಯಾಗಿ ಕಣಕ್ಕಿಳಿಸ್ತಾರೆ ಅನ್ನೋದರ ಮೇಲೆ ಡಿಪೆಂಡ್ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ನೋಡಿ, ಹಲವಾರು ರಾಜಕೀಯ ಪಕ್ಷಗಳು ಅವರದೇ ಆದಂಥ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತಾರೆ. ಅದರ ಜೊತೆಗೆ ಸ್ವತಂತ್ರ ಅಭ್ಯರ್ಥಿಗಳು ಸಹ ಕಣಕ್ಕಿಳಿಯುವಂಥದ್ದನ್ನ, ಚುನಾವಣೆಗೆ ನಿಲ್ಲುವಂಥದ್ದನ್ನ ನಾವು ನೋಡ್ಬೋದು. ಅಲ್ಲಿ ಆಯ್ಕೆ ಎನ್ನುವಂಥದ್ದು ವಿಶಾಲವಾಗಿರುತ್ತೆ. ಅಂದ್ರೆ ನಾವು ಯಾರನ್ನು ಬೇಕಾದ್ರೂ ಸಹ ಆಯ್ಕೆ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಅದರ ಜೊತೆಗೆ ನಾವು ಅದನ್ನ ವಿಮರ್ಶೆ ಮಾಡ್ತೀವಿ. ಯಾರು ಒಳ್ಳೆಯವರಿದ್ದಾರೆ, ಯಾರು ಚೆನ್ನಾಗಿ ರೂಲ್ ಮಾಡ್ಬೋದು, ಯಾರು ಜನರ ಒಂದು ಕಷ್ಟಗಳಿಗೆ ಸ್ಪಂದಿಸುವಂತಹ ಯೋಚನೆಯಲ್ಲಿ ಇದ್ದಾರೆ, ಯಾರು ಬಡವರಿಗೆ ಸಹಾಯ ಮಾಡ್ತಾರೆ ಅನ್ನೋದೆಲ್ಲ ಯೋಚನೆ ಮಾಡಿಬಿಟ್ಟು ಇಲ್ಲಿ ಮತವನ್ನ ಹಾಕ್ಲಿಕ್ಕೆ ಅಥವಾ ಯೋಗ್ಯ ಅಭ್ಯರ್ಥಿ ಎನ್ನುವಂಥವನು ಸಾಮಾನ್ಯ ಜನರಿಂದ ಆಯ್ಕೆಯಾಗುವುದರಿಂದಾಗಿ ಅಲ್ಲಿ ಸಹಜವಾಗಿ ಯೋಗ್ಯ ಅಭ್ಯರ್ಥಿ ಎನ್ನುವಂಥವನು ಆಯ್ಕೆಯಾಗುವಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಫಿಫ್ತ್ ಒನ್,
ಪಬ್ಲಿಕ್ ರಿಲೇಶನ್ಶಿಪ್, ಸಾರ್ವಜನಿಕರೊಂದಿಗೆ ಸಂಪರ್ಕ. ಇನ್ ವ್ಯೂ ಆಫ್ ದಿ ಎಲೆಕ್ಷನ್ಸ್, ರೆಪ್ರೆಸೆಂಟೇಟಿವ್ ಕೀಪ್ ರಿಲೇಶನ್ಶಿಪ್ ಬಿಟ್ವೀನ್ ದಿ ಪೀಪಲ್ಸ್, ಜನರಲ್ಲಿ, ರೆಪ್ರೆಸೆಂಟೇಟಿವ್ಸ್ ಆ್ಯಂಡ್ ಪೀಪಲ್ಸ್, ಜನರು ಮತ್ತು ಜನಪ್ರತಿನಿಧಿಗಳ ನಡುವೆ ಉತ್ತಮವಾದಂತಹ ಸಂಪರ್ಕ ಎನ್ನುವಂಥದ್ದು ಇಲ್ಲಿ ಏರ್ಪಡುವಂಥದ್ದನ್ನು ನಾವು ನೋಡ್ತೀವಿ. ಸಾರ್ವಜನಿಕರೊಟ್ಟಿಗೆ ಅವನು ಸಂಬಂಧವನ್ನು ಇಟ್ಟುಕೊಳ್ಳೇಬೇಕು. ಅಂದರೆ ತಿಂಗಳಿಗೊಮ್ಮೆ ಇರಬಹುದು ಅಥವಾ 2 ತಿಂಗಳಿಗೊಮ್ಮೆ ಅವನು ಸಾಮಾನ್ಯ ಜನರ ಆ ಒಂದು ಕ್ಷೇತ್ರದಲ್ಲಿರುವಂಥ ಜನರ ಸಮಸ್ಯೆಗಳನ್ನು ಕೇಳಿ ಬಗೆಹರಿಸುವಂಥದ್ದು ಅನಿವಾರ್ಯ ಆಗಿರುತ್ತೆ. ಯಾಕೆ ಅನಿವಾರ್ಯ ಆಗಿರುತ್ತೆ ಅಂತಂದರೆ, ಅದು ಇಲ್ಲದೇ ಇದ್ರೆ ಮತ್ತೆ ಪುನಃ ಅವನಿಗೆ ಚುನಾವಣೆಯಲ್ಲಿ ನಿಂತು ಗೆಲ್ಲುವಂಥ ಅವಕಾಶಗಳನ್ನು ಕಳ್ಕೊಳ್ಳುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಜನಸಾಮಾನ್ಯರ ಹತ್ರ, ಪ್ರತಿಯೊಬ್ಬರ ಹತ್ರ ಹೋಗಿ ಮತವನ್ನು ಕೇಳಬೇಕು. ಮತ ಕೇಳಿ ಗೆದ್ದ ನಂತರದಲ್ಲಿ ಅವರ ಸೇವೆಯನ್ನು ಮಾಡುವಂಥದ್ದು ಅತಿ ಅವಶ್ಯಕವಾಗಿರುವಂಥದ್ದನ್ನು ಇಲ್ಲಿ ನಾವು ನೋಡ್ತೀವಿ. ಒಂದು ವೇಳೆ ಅವನು ಜನಸೇವೆಯನ್ನು ಮಾಡಿಲ್ಲ ಅಂತಂದರೆ ಅವನಿಗೆ ರಾಜಕೀಯ ಭವಿಷ್ಯದ ಅಂತ್ಯ ಆಗುವಂಥದ್ದು ಖಂಡಿತವಾಗಿಯೂ ಸಾಧ್ಯ ಆಗುತ್ತೆ. ಯಾವಾಗ ಅದು ನೇರ ಚುನಾವಣೆ ನಡೆದಾಗ ಮಾತ್ರ, ಜನರಿಂದ ನೇರವಾಗಿ ಪ್ರತಿನಿಧಿ ಆಯ್ಕೆ ಆದಾಗ ಮಾತ್ರ ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಸಾಧ್ಯ ಆಗುತ್ತೆ. ಇವಿಷ್ಟು ಫೀಚರ್ಸ್ ಆಫ್ ದಿ ಡೈರೆಕ್ಟ್ ಎಲೆಕ್ಷನ್ಸ್, ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳು. ನೆಕ್ಸ್ಟ್, ಇಂಡೈರೆಕ್ಟ್ ಎಲೆಕ್ಷನ್, ಪರೋಕ್ಷ ಚುನಾವಣೆ. ಮೀನಿಂಗ್, ವೋಟರ್ಸ್ ಎಲೆಕ್ಟ್ ಎ ಗ್ರೂಪ್ ಆಫ್ ಮೆಂಬರ್ಸ್ ಇನ್ ಫಸ್ಟ್ instance to form electoral college as an intermediate body to elect representatives. ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯಲ್ಲಿ ಮತದಾರರು ನೇರವಾಗಿ ಮತದಾನದಲ್ಲಿ ಪಾಲ್ಗೊಳ್ಳದೆ ಪ್ರಜೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳು ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುವ ವಿಧಾನವೇ ಪರೋಕ್ಷ ಚುನಾವಣೆ. ಮಧ್ಯವರ್ತಿಗಳ ಮೂಲಕ ಜನಪ್ರತಿನಿಧಿಗಳು ಎನ್ನುವಂಥವರು ಆಯ್ಕೆಯಾಗುವಂಥದ್ದನ್ನಲ್ಲಿ ನಾವು ನೋಡಬಹುದು. ಅಂದರೆ ನಾವೇ ನೇರವಾಗಿ ಮತಗಟ್ಟೆಗಳಿಗೆ ಹೋಗಿ ನಮ್ಮ ಪ್ರತಿನಿಧಿಗಳನ್ನು ಇಲ್ಲಿ ಆಯ್ಕೆ ಮಾಡೋದಿಲ್ಲ. ಇಲ್ಲಿ ಯಾವ ರೀತಿಯಾಗಿ ಆಯ್ಕೆ ಮಾಡ್ತೀವಿ? ನಮ್ಮಿಂದ ಆಯ್ಕೆಯಾದಂತಹ ಪ್ರತಿನಿಧಿಗಳು ರಾಷ್ಟ್ರದ ಮುಖ್ಯಸ್ಥನನ್ನ ಆಯ್ಕೆ ಮಾಡುವಂತಹ ಒಂದು ಪ್ರಕ್ರಿಯೆಯಾಗಿದೆ. ಫಾರ್ ಎಕ್ಸಾಂಪಲ್, ಪ್ರೆಸಿಡೆಂಟ್ ಆಫ್ ಇಂಡಿಯಾ and USA are elected through the electoral college with constitute to the representatives of the people. ನೋಡಿ, ಫಾರ್ ಎಕ್ಸಾಂಪಲ್ ನಾವು ತಗೊಂಡಾಗ ಭಾರತದಲ್ಲಿ ಯಾವ ರೀತಿಯಾಗಿ ಇಂಡೈರೆಕ್ಟ್ ಎಲೆಕ್ಷನ್ ಎನ್ನುವಂಥದ್ದು ಪ್ರಾಕ್ಟೀಸ್ ಅಲ್ಲಿ ಇದೆ ಅಂತ ನಾವು ನೋಡೋದಿದ್ರೆ, ನಮ್ಮಲ್ಲೂ ಸಹ ಪರೋಕ್ಷ ಚುನಾವಣೆ ಎನ್ನುವಂಥದ್ದು ನಡೆದಿರುವಂಥದ್ದನ್ನು ನಾವು ನಡೆಯುತ್ತಾ ಇರುವಂಥದ್ದನ್ನು ನಾವು ನೋಡಬಹುದು. ನಮ್ಮ ರಾಷ್ಟ್ರದ ಮುಖ್ಯಸ್ಥರು ಯಾರು? ಫಸ್ಟ್ ಸಿಟಿಜನ್ ಆಫ್ ಇಂಡಿಯಾ, ಪ್ರೆಸಿಡೆಂಟ್ ಆರ್ ದಿ ಫಸ್ಟ್ ಸಿಟಿಜನ್ ಆಫ್ ಇಂಡಿಯಾ. ಭಾರತದ ಮೊದಲ ಪ್ರಜೆ ಎಂದು ನಾವು ರಾಷ್ಟ್ರಪತಿಗಳನ್ನ ಕರಿತೀವಿ. ರಾಷ್ಟ್ರಪತಿಗಳ ಆಯ್ಕೆ ಎನ್ನುವಂಥದ್ದು ಹೇಗಾಗುತ್ತೆ? elected parliament members, both ಲೋಕಸಭಾ and ರಾಜ್ಯಸಭಾ and state legislative assembly elected members. ನಮ್ಮ ರಾಷ್ಟ್ರದ ರಾಷ್ಟ್ರಪತಿಗಳನ್ನ ಯಾರು ಆಯ್ಕೆ ಮಾಡ್ತಾರೆ ಅಂತ ನಾವು ನೋಡಿದ್ರೆ, ನಾವೇ ನೇರವಾಗಿ ಹೋಗಿ ಆಯ್ಕೆ ಮಾಡ್ತೀವಾ? ಇಲ್ಲ. ಯಾರು ಆಯ್ಕೆ ಮಾಡೋರು ಆಗಿದ್ರೆ ಸಂಸತ್ತಿನ ಉಭಯ ಸದನದ ಪ್ರತಿನಿಧಿಗಳು. ಅದು ಲೋಕಸಭಾ ಇರ್ಬೋದು, ರಾಜ್ಯಸಭಾದ ಜನಪ್ರತಿನಿಧಿಗಳು ಯಾರಿರ್ತಾರೆ, ನಮ್ಮ MP ಗಳು, ಜೊತೆಗೆ ನಮ್ಮ ವಿಧಾನಸಭೆಯ ಪ್ರತಿನಿಧಿಗಳು MLAಗಳು. ಇವರು ಯಾರನ್ನ ಆಯ್ಕೆ ಮಾಡ್ತಾರೆ? ರಾಷ್ಟ್ರದ ಮುಖ್ಯಸ್ಥನಾದಂತಹ ರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡ್ತಾರೆ. ಹಾಗಿದ್ರೆ ನಮ್ಮದು ಇಂಡೈರೆಕ್ಟ್ ಎಲೆಕ್ಷನ್ಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದು? ಪ್ರೆಸಿಡೆಂಟ್ ಎಲೆಕ್ಷನ್. ರಾಷ್ಟ್ರಪತಿ ಚುನಾವಣೆ ಎನ್ನುವಂಥದ್ದು ಪರೋಕ್ಷ ಚುನಾವಣೆಯ ಮೂಲಕ ನಡೆಯುವಂಥದ್ದನ್ನು ನಾವು ನೋಡ್ಬೋದು. ಅದೇ ರೀತಿಯಾಗಿ ವೈಸ್ ಪ್ರೆಸಿಡೆಂಟ್, ಇಲ್ಲೂ ಸಹ ಪಾರ್ಲಿಮೆಂಟ್ ಮೆಂಬರ್ಸ್, ಸಂಸತ್ತಿನ ಉಭಯ ಸದನದ ಚುನಾಯಿತ ಎಲೆಕ್ಟೆಡ್ ಮೆಂಬರ್ಸ್, ಚುನಾಯಿತ ಸದಸ್ಯರು, ಲೋಕಸಭಾ ಮತ್ತು ರಾಜ್ಯಸಭಾದ ಚುನಾಯಿತ ಸದಸ್ಯರು ಎನ್ನುವಂಥವರು ಉಪರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡುವಂಥದ್ದನ್ನ ಇಲ್ಲಿ ನಾವು ನೋಡ್ಬೋದು. ಅದೇ ರೀತಿಯಾಗಿ USA ಯಲ್ಲೂ ಸಹ, ಅಮೆರಿಕಾದಲ್ಲೂ ಸಹ ಅಲ್ಲಿ ಅಧ್ಯಕ್ಷ ಎನ್ನುವಂಥದ್ದು ಇಂಡೈರೆಕ್ಟ್
ಎಲೆಕ್ಷನ್ ಮೂಲಕ, ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆಯಾಗುವಂಥದ್ದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ನೆಕ್ಸ್ಟ್ ಫೀಚರ್ಸ್, ಇದರ ಗುಣಲಕ್ಷಣಗಳು ಏನು ಅಂತ ನಾವು ಲಕ್ಷಣಗಳು ಏನು ಅಂತ ಫಸ್ಟ್ ಫೀಚರ್ಸ್, ಸೆಲೆಕ್ಷನ್ಸ್ ಆಫ್ ದಿ ಬೆಸ್ಟ್ ಕ್ಯಾಂಡಿಡೇಟ್ಸ್, ಸಮರ್ಥ ಅಭ್ಯರ್ಥಿಗಳ ಆಯ್ಕೆ. ಕ್ಯಾಂಡಿಡೇಟ್ಸ್ ಆರ್ ಎಲೆಕ್ಟೆಡ್ ಬೈ ದಿ ಇಂಟೆಲಿಜೆಂಟ್ ವೋಟರ್ಸ್. ನೋಡಿ, ಇಲ್ಲಿ ಅಭ್ಯರ್ಥಿಗಳು ನೇರವಾಗಿ ಮತದಾನ ಒಂದು ಸಾಮಾನ್ಯ ಜನರಿಂದ ಮತದಾರರಿಂದ ಆಯ್ಕೆಯಾಗದೆ ಪ್ರತಿನಿಧಿಗಳಿಂದ ಆಯ್ಕೆಯಾಗುವರು. ಹಾಗಾಗಿ ಇಲ್ಲಿ ಸಮರ್ಥ ನಾಯಕರು ಆಯ್ಕೆಯಾಗ್ತಾರಂತ ನಾವು ನೋಡಬಹುದಾಗಿದೆ. ಫಾರ್ ಎಕ್ಸಾಂಪಲ್, ಎಟ್ ದಿ ಫಸ್ಟ್ ಇನ್ಸ್ಟೆನ್ಸ್ ಪೀಪಲ್ ಎಲೆಕ್ಟೆಡ್ ದ ರೆಪ್ರೆಸೆಂಟೇಟಿವ್ ಟು ದಿ ಎಲೆಕ್ಟ್ರಲ್ ಕಾಲೇಜ್, ಅಂಡ್ ಎಟ್ ದ ಸೆಕೆಂಡ್ ಇನ್ಸ್ಟೆನ್ಸ್ ಹೂ ದಿ ಜುಡಿಷಿಯಲ್. ಇಲ್ಲಿ ನೋಡಿ, ಪ್ರತಿನಿಧಿಗಳು ಉತ್ತಮವಾಗಿರ್ತಾರೆ. ಯಾಕಪ್ಪ ಅಂತಂದ್ರೆ ಜನರಿಂದ ನೇರವಾಗಿ ಇಲ್ಲಿ ಆಯ್ಕೆಯಾಗೋದಿಲ್ಲ, ಜನರಿಂದ ಆಯ್ಕೆಯಾದಂಥ ಪ್ರತಿನಿಧಿಗಳಿಂದ ಆಯ್ಕೆ ಆಗಿರ್ತಾರೆ. ಸಾಮಾನ್ಯವಾಗಿ ಪ್ರತಿನಿಧಿಗಳು ಎನ್ನುವಂಥವರು ಸ್ವಲ್ಪ ಮಟ್ಟಿನ ಜ್ಞಾನವನ್ನ, ರಾಜಕೀಯ ತಿಳುವಳಿಕೆಯನ್ನ ಹೆಚ್ಚಿನದಾಗಿ ಹೊಂದಿರೋದ್ರಿಂದಾಗಿ ಅವರು ಯಾವುದೇ ಆಮಿಷಗಳಿಗೆ ಹೆಚ್ಚು ಒಳಗಾಗದೆ ಉತ್ತಮ ಅಭ್ಯರ್ಥಿಯನ್ನ ಆಯ್ಕೆ ಮಾಡಲಿಕ್ಕೆ ಇಲ್ಲಿ ಸಹಾಯ ಆಗತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ ಫೀಚರ್ಸ್, ಪ್ರಿವೆಂಟ್ಸ್ ಅನ್ಹೆಲ್ದಿ ಕ್ಯಾಂಪೇನ್. ಪ್ರಚಾರದ ಆರ್ಭಟವಿಲ್ಲ. ಇಟ್ ಅವಾಯ್ಡ್ಸ್ ಆಲ್ ಆಫ್ ದಿ ಇಲ್ಲಿಗಲ್ಸ್ ಆರ್ ಪ್ರೊಪಗಂಡ. ಯಾವುದು ಈ ಒಂದು ಕ್ಯಾಂಪೇನ್, ಹೆಲ್ದಿ ಕ್ಯಾಂಪೇನ್ಗಳು ಅಥವಾ ಅನ್ಹೆಲ್ದಿ ಕ್ಯಾಂಪೇನ್ಗಳು ಇಲ್ಲಿ ಇರೋದಿಲ್ಲ. ಹೆಲ್ದಿ ಕ್ಯಾಂಪೇನ್ಗಳು ಎನ್ನುವಂಥದ್ದು ಇಲ್ಲಿ ಇರುವಂಥದ್ದನ್ನ ನಾವು ನೋಡ್ಬೋದು. ಪ್ರಚಾರದ ಆರ್ಭಟ ಇಲ್ಲ. ಯಾಕೆ ಪ್ರಚಾರದ ಆರ್ಭಟ ಇಲ್ಲಿ ಇರೋದಿಲ್ಲ? ಫಾರ್ ಎಕ್ಸಾಂಪಲ್, ಇನ್ ಎಲೆಕ್ಷನ್ಸ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಎ ಸ್ಮಾಲ್ ಗ್ರೂಪ್ ಆಫ್ ವೋಟರ್ಸ್. ಇಲ್ಲಿ ಕಡಿಮೆ ಪ್ರಮಾಣದ ಮತದಾರರು ಇರೋದ್ರಿಂದಾಗಿ ಸಾಮಾನ್ಯವಾಗಿ ಪ್ರಚಾರದ ಆರ್ಭಟ ಅಥವಾ ಪ್ರಚಾರ ಮಾಡುವಂತ ಅವಶ್ಯಕತೆಗಳು ಇರೋದಿಲ್ಲ. ದೊಡ್ಡ ಮಟ್ಟದಲ್ಲಿ ಮತದಾನ ಎನ್ನುವಂಥದ್ದು ನಡೆಯೋದಿಲ್ಲ, ಮತದಾರರು ಎನ್ನುವಂಥದ್ದು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದಿಲ್ಲ. ಹಾಗಾಗಿ ಇಲ್ಲಿ ಪ್ರಚಾರದ ಆರ್ಭಟ ಎನ್ನುವಂಥದ್ದು ಸಹ ಕಡಿಮೆ ಇರುವಂಥದ್ದನ್ನು ನಾವು ನೋಡಬಹುದು. ನೆಕ್ಸ್ಟ್ ಪೀಸ್ಫುಲ್ ವೋಟಿಂಗ್, ಶಾಂತಿಯುತವಾದಂಥ ಮತದಾನ. ಇನ್ ದಿಸ್ ಮೆಥಡ್ಸ್ the no scope for illegal activities or fight during the elections as to happiness. So direct elections, electoral process, only a small number of the voters. ಸೊ ಆಗ ಹೇಳಿದಾಗಿ ಏನು, ಇಲ್ಲಿ ಚುನಾವಣೆ ಎನ್ನುವಂಥದ್ದು ಶಾಂತಿಯುತವಾಗಿ ನಡೆಯುತ್ತೆ, ಮತದಾರರ ಪ್ರಮಾಣ ಎನ್ನುವಂಥದ್ದು ಕಡಿಮೆ ಇರುತ್ತೆ, ಪ್ರಚಾರದ ಆರ್ಭಟವಿಲ್ಲ. ಪ್ರಚಾರದ ಆರ್ಭಟ ಇಲ್ಲದೆ ಇದ್ದಾಗ ಮತ್ತೆ ಸಾಮಾನ್ಯವಾಗಿ ಎಲ್ಲರೂ ಸಹ ಜ್ಞಾನವುಳ್ಳಂತಹ ಮತದಾರರಾಗಿರ್ತಾರೆ. ಅಂದ್ರೆ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಅಂತಂದ್ರೆ ಅವರಿಗೆ ಸಾಮಾನ್ಯವಾಗಿ ರೆಸ್ಪಾನ್ಸಿಬಿಲಿಟಿ ಇದ್ದೇ ಇರುತ್ತೆ, ಜವಾಬ್ದಾರಿ ಇದ್ದೇ ಇರುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ದೊಂಬಿಗಳು ಇರ್ಬೋದು, ಗಲಾಟೆಗಳಿರ್ಬೋದು, ಇದು ಯಾವುದಕ್ಕೂ ಸಹ ಆಸ್ಪದ ಇಲ್ಲದೆ ಇರುವಂಥದ್ದನ್ನ ನಾವು ನೋಡ್ಬೋದು. ನೆಕ್ಸ್ಟ್, ಲಿಟಲ್ ಸ್ಕೋಪ್ ಫಾರ್ ಎಮೋಷನ್ಸ್, ಭಾವೋದ್ವೇಗಕ್ಕೆ ಆಸ್ಪದ ಇಲ್ಲದೆ ಇರುವಂಥದ್ದನ್ನು ನಾವು ನೋಡ್ತೀವಿ. ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಆರ್ ನಾಟ್ ಕ್ಯಾರಿಡ್ ಬೈ ದಿ ಎಮೋಷನ್ಸ್. ಯಾವುದೇ ರೀತಿಯಾದಂಥ ಒಂದು ಭಾವೋದ್ವೇಗಕ್ಕೆ ಅವಕಾಶಗಳು ಇಲ್ಲದೆ ಇರುವಂಥದ್ದನ್ನು ನಾವು ನೋಡ್ತೀವಿ. ಮತದಾರರ ಸಂಖ್ಯೆ ಒಂದು ಕಡೆ ಕಡಿಮೆ ಇರುತ್ತೆ, ಇನ್ನೊಂದು ಕಡೆ ಏನಿರುತ್ತೆ, ಸಾಮಾನ್ಯವಾಗಿ ಎಲ್ಲರೂ ಜ್ಞಾನವುಳ್ಳವರ ಆದ್ದರಿಂದಾಗಿ ರಾಜಕೀಯ ಪಕ್ಷಗಳು ಕೆಲವೊಂದಿಷ್ಟು ತಂತ್ರಗಳನ್ನು ಬಳಸುತ್ತೆ ವಿನಃ ಇಲ್ಲಿ ಭಾವನೆಗಳಿಗೆ ಆಸ್ಪದ ಇಲ್ಲದೆ ಇರುವಂಥದ್ದು ಒಂದು ಪಕ್ಷ ಇರ್ಬೋದು, ಪ್ರತಿನಿಧಿಗಳಿರ್ಬೋದು, ಇದನ್ನ ನೋಡಿ ಅಲ್ಲಿ ಆಯ್ಕೆಯನ್ನ ಮಾಡ್ತಾರೆ ಪ್ರತಿನಿಧಿಗಳು ಎನ್ನುವಂಥವರು. ಯಾವುದೇ ರೀತಿಯಾದಂತಹ ಒಂದು ಭಾವೋದ್ವೇಗಕ್ಕೆ ಒಂದು ಪಾಪ ಎನ್ನುವಂಥ ಅಥವಾ ಒಂದು ಕರುಣೆ ಎನ್ನುವಂತಹ ಒಂದು ವಾಕ್ಯಕ್ಕೆ ಇಲ್ಲಿ ಅರ್ಥ ಇಲ್ಲದೆ ಇರುವಂಥದ್ದನ್ನು ನಾವು ನೋಡ್ಬೋದು. ಆದ್ರೆ ಸಾಮಾನ್ಯವಾಗಿ ಪ್ರತ್ಯಕ್ಷ ಚುನಾವಣೆಯಲ್ಲಿ ಹಾಗೆ ಆಗೋದಿಲ್ಲ. ಯಾವುದೋ ಒಬ್ಬ MLA ಇರ್ತಾನೆ, ಅವನು ಸತ್ತ ನಂತರ ಅವನ ಹೆಂಡತಿ ಏನು ಮಾಡ್ತಾಳೆ, ಆ ಒಂದು ಸ್ಥಾನಕ್ಕೆ ನಿಂತು
ಆಯ್ಕೆ ಆಗುವಂಥದ್ದನ್ನು ನಾವು ನೋಡ್ತೀವಿ. ಅಂದ್ರೆ ಒಂದು ಅನುಕಂಪದ ಅಲೆ ಅಂತ ನಾವು ಸಾಮಾನ್ಯವಾಗಿ ಕರಿತೀವಿ. ಅನುಕಂಪದ ಅಲೆಯಿಂದ ಆಯ್ಕೆ ಆಗುವಂಥದ್ದನ್ನು ನಾವು ನೋಡ್ತೀವಿ. ಆದ್ರೆ ಈ ಒಂದು ಚುನಾವಣೆಯಲ್ಲಿ, ಪರೋಕ್ಷ ಚುನಾವಣೆಯಲ್ಲಿ ಯಾವುದೇ ರೀತಿಯಾದಂತಹ ಎಮೋಷನ್ಸ್ಗೆ ಅಥವಾ ಭಾವೋದ್ವೇಗಕ್ಕೆ ಅವಕಾಶ ಇಲ್ಲದೆ ಇರುವಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಸುಟೇಬಲ್ ಟು ಡೆವಲಪಿಂಗ್ ನೇಷನ್ಸ್, ಹಿಂದುಳಿದ ರಾಷ್ಟ್ರಗಳಿಗೆ ಹೆಚ್ಚು ಸೂಕ್ತವಾಗಿರುವಂಥದ್ದನ್ನು ನಾವು ನೋಡಬಹುದು. ಈ ಒಂದು ಪರೋಕ್ಷ ಚುನಾವಣೆ ಎನ್ನುವಂಥದ್ದು ಹಿಂದುಳಿದ ರಾಷ್ಟ್ರಗಳಿಗೆ ಸೂಕ್ತ. ಹೇಗೆ? ಹೆನ್ಸ್ ಮೆಜಾರಿಟಿ ಆಫ್ ದಿ ವೋಟರ್ಸ್ ಆರ್ ಇಗ್ನೋರೆಂಟ್, ನಾಟ್ ಎಜುಕೇಟೆಡ್ ಅಂಡ್ ಇಂಟೆಲಿಜೆಂಟ್ಸ್, ಹೆನ್ಸ್ ಸ್ಮಾಲ್ ಗ್ರೂಪ್ ಆಫ್ ಪೊಲಿಟಿಕಲಿ ಎಜುಕೇಟೆಡ್. ಹಿಂದುಳಿದ ರಾಷ್ಟ್ರಗಳಲ್ಲಿ ಸಾಮಾನ್ಯವಾಗಿ ಜನರು ಎನ್ನುವಂಥವರು ಒಂದು ರಾಜಕೀಯ ಪ್ರಜ್ಞೆ ಇರೋದಿಲ್ಲ, ಅದರ ಜೊತೆಗೆ ಅವರು ಅನಕ್ಷರಸ್ಥರಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಅಕ್ಷರ ಎನ್ನುವಂಥದ್ದು ಸಾಮಾನ್ಯವಾಗಿ ಕಡಿಮೆ ತಿಳಿದುಕೊಂಡಿರ್ತಾರೆ ಹಿಂದುಳಿದ ರಾಷ್ಟ್ರಗಳಲ್ಲಿ. ಹಾಗಾಗಿ ಅವರು ಹೆಚ್ಚು ಹಣದ ಆಮಿಷಗಳಿಗೆ ಓಟಾಗಿ ಮಾರು ಹೋಗಿ ತಮ್ಮ ಒಂದು ಮತಗಳನ್ನ ಹಣಗಳಿಗೆ ಮಾರಿಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಆಗಿರುತ್ತೆ. ಅಲ್ಲಿ ಎನ್ನುವಂಥ ಜನರು ಎನ್ನುವಂಥವ್ರು ಬಡತನ, ಆ ಒಂದು ಬಡತನವನ್ನ ರಾಜಕೀಯ ಪಕ್ಷಗಳು ತಮ್ಮ ಒಂದು ದಂಧೆಯಾಗಿ ಮಾರ್ಪಡಿಸಿಕೊಳ್ಳುವಂಥದ್ದನ್ನು ನಾವು ನೋಡ್ತೀವಿ. ಅದನ್ನ ಆ ಒಂದು ಅವಕಾಶವನ್ನ ಬಳಸಿಕೊಳ್ತಾರೆ, ಜನರಿಗೆ ಹಣವನ್ನು ಕೊಟ್ಟು ಮತವನ್ನ ಸೆಳೆದುಕೊಳ್ತಾರೆ. ಇದರಿಂದ ಯೋಗ್ಯ ಅಭ್ಯರ್ಥಿಗಳ ಆಯ್ಕೆ ಆಗೋದಿಲ್ಲ. ಅದು ಎಲ್ಲಿ? ಪ್ರತ್ಯಕ್ಷ ಚುನಾವಣೆಯಲ್ಲಿ. ಆದ್ರೆ ಪರೋಕ್ಷ ಚುನಾವಣೆಯಲ್ಲಿ ಹೆಚ್ಚಿನದಾಗಿ ಮತದಾರರ ಸಂಖ್ಯೆ ಕಡಿಮೆ ಇರುತ್ತೆ. ಅದರ ಜೊತೆಗೆ ಪ್ರತಿನಿಧಿಗಳು ಆಗಿರೋದ್ರಿಂದಾಗಿ, ಅವರು ಸಾಮಾನ್ಯವಾಗಿ ಜನರಿಂದ ಆಯ್ಕೆಯಾದವರು ಇರೋದ್ರಿಂದಾಗಿ ಅವರು ಎಜುಕೇಟೆಡ್ ಆಗಿರ್ತಾರೆ. ರಾಜಕೀಯ ಪ್ರಜ್ಞೆ ಎನ್ನುವಂಥದ್ದು ಜಾಸ್ತಿ ಆಗಿರುತ್ತೆ. ಸಾಮಾನ್ಯವಾಗಿ ಉತ್ತಮ ಅಭ್ಯರ್ಥಿಗಳ ಆಯ್ಕೆ ಆಗುತ್ತೆ. ಹಾಗಾಗಿ ಇದೊಂದು ಹಿಂದುಳಿದ ರಾಷ್ಟ್ರಗಳಲ್ಲಿ ಅತ್ಯಂತ ಹೆಚ್ಚು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುವಂಥದ್ದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಇವಿಷ್ಟು ಇಂಡೈರೆಕ್ಟ್ ಎಲೆಕ್ಷನ್ಸ್ ಫೀಚರ್ಸ್. ನೆಕ್ಸ್ಟ್ ಕ್ಲಾಸಲ್ಲಿ ಎಲೆಕ್ಷನ್ಸ್ ಕಮಿಷನ್ಸ್ ಆಫ್ ಇಂಡಿಯಾ, ಭಾರತದಲ್ಲಿ ಚುನಾವಣಾ ಆಯೋಗದ ಕುರಿತಾಗಿ ತಿಳಿಯೋಣ.